सन्निधेहि प्रसीद प्रसीद प्रभो रामचन्द्र स सौमित्रिणा केकयी नन्दनेन स्वशक्त्या च भक्त्या च संसेव्यमान आनेष्टदूरगनदीं जननीहिताय यो बाल्य एव जगतां हित्कृत्स्वभावः सत्वं समस्तजनरक्षणबद्धदीक्ष ಶ್ರೀಶಂಕರಾರ್ಯ ಮಮ ದೇಹಿ ಪದಾವಲಂಬಂ. ಸರ್ವವ್ಯಾಪಿಯಾಗಿರುವಂತಹ ಆತ್ಮವಸ್ತುವನ್ನು ತಿಳಿಸಿಕೊಡೋ ದೃಷ್ಟಿಯಿಂದ ಅನೇಕ ಉದಾಹರಣೆಗಳನ್ನು ಶ್ವೇತಾಶ್ವತರ ಉಪನಿಷತ್ತು ಕೊಡುತ್ತೆ ಅಂತ ನಾನು ಮೊನ್ನೆ ಸ್ವಲ್ಪ ಮಟ್ಟಿಗೆ ಉಲ್ಲೇಖ ಮಾಡಿದ್ದೇನೆ. 67ನೇ ಶ್ಲೋಕದಲ್ಲಿಯೂ ಕೂಡ ಅದನ್ನೇ ಉಲ್ಲೇಖ ಮಾಡ್ತಾ ಇದ್ದಾರೆ. ಸರ್ವವ್ಯಾಪಿನಮಪಿ ವ್ಯಾಪಿನಂ ಆತ್ಮಾನಂ ಕ್ಷೀರೇ ಸರ್ಪಿಹಿವ ಅರ್ಪಿತಂ ಆತ್ಮವಿದ್ಯಾ ತಪೋಮೂಲಂ ತದ್ಬ್ರಹ್ಮೋಪನಿಷತ್ ಪರಂ. ಇದರಲ್ಲಿ ಆ ಸರ್ವವ್ಯಾಪಿಯಾದ ಪರಮಾತ್ಮನ ಕುರಿತಾಗಿ ಹಾಲಿನಲ್ಲಿ ತುಪ್ಪದ ಉದಾಹರಣೆಯನ್ನು ಕೊಟ್ಟು, ಹಾಲಿನಲ್ಲಿ ತುಪ್ಪ ಇದೆ ಅಂತ ಗೊತ್ತಾಗೋದಿಲ್ಲ, ಆದರೆ ಇರುವುದು ಹಾಲಿನಲ್ಲೇ. ಅದನ್ನು ಬಿಸಿ ಮಾಡಿ ಹೆಪ್ಪ ಹಾಕಿ ಆಮೇಲೆ ಕಡೆದು ಬೆಣ್ಣೆಯನ್ನು ತೆಗೆದು ತುಪ್ಪ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರೋದು. ಆದರೆ ಅದು ಹೇಗಿರುತ್ತೆ ಹಾಲಿನಲ್ಲಿ ಅನ್ನೋದು ಈಗ ಈ ಉದಾಹರಣೆಯಲ್ಲಿ ನಾವು ಚೆನ್ನಾಗಿ ಮನಸ್ಸಿಗೆ ತಂದುಕೊಳ್ಳಬೇಕು. ಕ್ಷೀರದ ಪ್ರತಿಯೊಂದು ಕಣ ಕಣದಲ್ಲಿಯೂ ಕೂಡ ತುಪ್ಪ ಸೇರಿರುತ್ತೆ, ಅದರಲ್ಲಿ ಸಂದೇಹವೇ ಇಲ್ಲ. ಹೇಗೆ ಸೇರಿಡುತ್ತೆ ಅಂದರೆ ಅದು ಗೊತ್ತಾಗೋದು ನಾವು ಅದನ್ನು ಕಡೆದು ತುಪ್ಪ ತೆಗೆದಾಗ. ಹಾಗೆ ಇಲ್ಲಿ ಆತ್ಮ ಆನಂದ ಅನ್ನೋದು ಎಲ್ಲ ಕಡೆ ವ್ಯಾಪಿಸಿದೆ ಅಂತ ಅನ್ನೋದು ಮನಸ್ಸಿಗೆ ಬರೋದು ಹೇಗೆ, ಅದನ್ನು ನಾವು ಹೇಗೆ ಅನುಭವಕ್ಕೆ ತಂದುಕೊಳ್ಳೋದು ಅಂತಂದರೆ ಅದಕ್ಕೆ ಆತ್ಮವಿದ್ಯಾ ತಪೋ ಮೂಲಂ. ಆತ್ಮವಿದ್ಯೆಯನ್ನು ನಮ್ಮದಾಗಿಸ್ಕೊಳ್ಬೇಕು. ತಪಸ್ಸು ಮಾಡಬೇಕಾಗತ್ತೆ. ತಪಸ್ಸು ಅಂತಂದರೆ ಇಂದ್ರಿಯ ನಿಗ್ರಹವೇ ಮೊದಲಾದನ್ನು ಇಟ್ಟುಕೊಂಡು ಶಾಸ್ತ್ರದಲ್ಲಿ ಹೇಳಿದಂತೆ ಚಿಂತನೆ ಮಾಡೋದನ್ನು ತಪಸ್ಸು ಅಂತ ಹೇಳ್ತಾರೆ. ನಮ್ಮ ಉಪನಿಷತ್ನಲ್ಲಿ ತಪಸ್ಸು ಅಂದರೆ ಅದು. ವೇದದ ಬೇರೆ ಭಾಗದಲ್ಲಿ ತಪಸ್ಸು ಅಂದರೆ ಕೃಚ್ಛ, ಚಾಂದ್ರಾಯಣ ಇತ್ಯಾದಿಗಳನ್ನು ಕೂಡ ತಪಸ್ಸು ಅಂತ ಹೇಳ್ತಾರೆ. ನಾವು ಅದನ್ನು ಬಿಟ್ಟುಬಿಡ್ಬೇಕಿಲ್ಲಿ, ಇದು ಉಪನಿಷತ್ ಭಾಗ ಆದ್ದರಿಂದ ಇಲ್ಲಿ ತಪಸ್ಸು ಅಂದರೆ ಆ ರೀತಿ ತಪಸ್ಸು. ತದ್ಬ್ರಹ್ಮೋಪನಿಷತ್ ಪರಂ, ಅದು ಬ್ರಹ್ಮವೇ, ಅದು ಉಪನಿಷತ್ತು, ಅದೇ ಆನಂದ ಅಂತ ಅರ್ಥ. ಇಲ್ಲಿ ಶಬ್ದಕ್ಕೆ ವಿದ್ಯೆ ಜ್ಞಾನ ಅಂತ ಅರ್ಥ. ಅದೇ ಪರಂ ಶ್ರೇಷ್ಠವಾದ್ದು ಅಂತ. ಆಮೇಲೆ ಇನ್ನೊಂದು ಹೇಳ್ತಾರೆ, ಇದು ಈ ವಿದ್ಯೆಯನ್ನು ನಮ್ಮದಾಗಿಸಿಕೊಳ್ಳೋದು ಅದು ಪುಸ್ತಕ ಓದಿದ್ರಿಂದ ಬರೋದಿಲ್ಲ ಅಂತೆಲ್ಲ ಹಿಂದಿನ ಮಂತ್ರಗಳೆಲ್ಲ ನಾವು ನೋಡಿದ್ದೇವೆ. ಪ್ರವಚನ ಮಾಡಿದ್ರಿಂದ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅದು ಅತ್ಯಂತ ಸೂಕ್ಷ್ಮವಾದ್ದು, ಬುದ್ಧಿ ಸ್ವಚ್ಛವಾಗಬೇಕು ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಕೂಡ ಉಪಾಯವನ್ನು ಹೇಳ್ತಾರೆ. ಯಜ್ಞದಾನಾದಿಭಿ ಪುಣ್ಯೈಹಿ ಯೋಗ ಸಿದ್ಧಿರ್ಭವಿಷ್ಯತಿ ಅಂತ ಹೇಳ್ತಾರೆ. ಅಂದರೆ ನಮಗೆ ಹೇಳಿದಂತಹ ನಮ್ಮ ಕರ್ತವ್ಯಗಳು, ಕರ್ಮ ಅಂತ ಅದನ್ನು ಹೇಳ್ತೇವೆ. ಅದು ದಾನ ಇರ್ಬೋದು, ಯಜ್ಞ ಇರ್ಬೋದು, ನಮಗೆ ಏನೇನು ಹೇಳಿದ್ದಾರೋ ಅದನ್ನು ಅಚ್ಚುಕಟ್ಟಾಗಿ ಮಾಡೋದರ ಮೂಲಕ ಆ ಪುಣ್ಯದಿಂದ ಯೋಗ ಸಿದ್ಧಿ ನಮಗುಂಟಾಗುತ್ತೆ. ಅಂತಂದರೆ ಆ ಬುದ್ಧಿ ಸ್ವಚ್ಛವಾಗಿ, ಮುಂದಕ್ಕೆ ಶ್ಲೋಕದಲ್ಲಿ ಅಲ್ಲೇ ಹೇಳ್ತಾರೆ, ಯೋಗಾತ್ ಸಂಜಾಯತೆ ಜ್ಞಾನಂ ಅಂತ ಹೇಳ್ತಾರೆ. ಅಂಥ ಯೋಗ ನಮಗೆ ಉಂಟಾಯಿತು ನಮ್ಮ ಅಂತಃಕರಣದಲ್ಲಿ, ಬುದ್ಧಿಯಲ್ಲಿ, ಅಂದರೆ ಆಗ ಜ್ಞಾನ ತನ್ನಿಂತಾನೇ ಉಂಟಾಗುತ್ತೆ. ಜ್ಞಾನ ಆದರೆ ಏನು ಪ್ರಯೋಜನ ಅಂದರೆ ಮುಕ್ತಿ ನ ಕರ್ಮಣ, ಆವಾಗ ಬಿಡುಗಡೆ, ದುಃಖದಿಂದ ಬಿಡುಗಡೆ ನಮಗೆ ಆವಾಗಲೇ ಆಗೋದು. ಅದು ಕರ್ಮದಿಂದ ಆಗೋದಿಲ್ಲ. ಮತ್ತೆ ಅದನ್ನು ಹೇಳ್ತಾರೆ, ಉಲ್ಲೇಖ ಮಾಡ್ತಾರೆ, ಕರ್ಮದಿಂದ ಆಗೋದಿಲ್ಲ ಅಂದರೆ ನೇರ ಕರ್ಮದಿಂದ ಆಗೋದಿಲ್ಲ. ಕರ್ಮ ಅಂದರೆ ಅಜ್ಞಾದಾನ ಎಲ್ಲ ಸೇರ್ತು, ಅದು ನಮಗೆ ಚಿತ್ತಶುದ್ಧಿಗೆ ಕಾರಣವಾಗುತ್ತಷ್ಟೇ ಹೊರತು ನೇರ ಜ್ಞಾನಕ್ಕೆ ಕಾರಣವಲ್ಲ, ನೇರ ಮೋಕ್ಷಕ್ಕೆ ಕಾರಣವಲ್ಲ, ನೇರ ಜ್ಞಾನವೇ ಕಾರಣ ಅಂತ ಹೇಳುತ್ತೆ. ಅತ್ಯಾಶ್ರಮಿಭ್ಯ ಶಾಂತೇಭ್ಯೋ ವಕ್ತವ್ಯಂ ಬ್ರಹ್ಮವೇದನಂ ನಾ ಪ್ರಶಾಂತಾಯ ದಾತವ್ಯಂ ನಾ ಪುತ್ರಾಯ ಕದಾಚನ ಅಂತ ಒಂದು ಮಾತು. ಇದು ಎಲ್ಲ ಶಾಸ್ತ್ರ ಗ್ರಂಥಗಳಲ್ಲಿ ಕೂಡ ಹೇಳ್ತಾರೆ. ಆ ಒಂದು ಮಹತ್ವವನ್ನು ಮನವರಿಕೆ ಮಾಡೋದಕ್ಕಾಗಿ. ಇದನ್ನು ಮನಸ್ಸು ಬಂದವರಿಗೆಲ್ಲ ನಾವು ಹೇಳ್ತೇವೆ ಕೊಡ್ತೇವೆ ಅಂತ ಮಾಡಬಾರ್ದು, ಅರ್ಹರಾದವರಿಗೆ ಹೇಳಬೇಕು. ಒಟ್ಟಿನಲ್ಲಿ ಈ ಶ್ಲೋಕದ ತಾತ್ಪರ್ಯವನ್ನು ಹೇಳೋದಾದರೆ ಹಾಗೆ ಅರ್ಹರಾದವರಿಗೆ ಹೇಳಬೇಕು. ಅರ್ಹತೆ ಇಲ್ಲದೆ ಈ ರಹಸ್ಯ ಅಥವಾ ಈ ಒಂದು ಸೂಕ್ಷ್ಮವಾದ ವಿಚಾರವನ್ನು ಹೇಳಿದರೆ ಅದು ಪ್ರಯೋಜನ ಇಲ್ಲ ಅಷ್ಟೇ. ಹೇಳಬಾರ್ದು ಅಂದರೆ ಏನರ್ಥ? ಯಾರಾದ್ರೂ ಹೇಳ್ತೇವೆ ಅಂದರೆ ಹೇಳ್ತಾರೆ ಅಷ್ಟೇ, ಅದರಿಂದ ಪ್ರಯೋಜನ ಏನಾಗುತ್ತೆ? ಏನಾಗೋದಕ್ಕೆ ಸಾಧ್ಯವಿಲ್ಲ. ವ್ಯವಹಾರದಲ್ಲಿ ಕೂಡ ನಾವು ಬೇಕಾದಷ್ಟು ಉದಾಹರಣೆಗಳಲ್ಲಿ ಇದನ್ನು ಕಾಣಬಹುದು.
ಅದಾದ ಮೇಲೆ 71ನೇ ಶ್ಲೋಕಕ್ಕೆ ಹೋಗ್ತೇನೆ ನಾನು. ಇದೇ ಬಹಳ ಮುಖ್ಯವಾದೀಗ. 71 ಈ ಶ್ವೇತಾಶ್ವತರ ಉಪನಿಷತ್ತಿನ ಒಂದು ಮುಗುಟಪ್ರಾಯವಾದ ಮಂತ್ರಗಳಲ್ಲಿ ಒಂದಿದು. ಈ ಮಂತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇನ್ಯಾವ ಒಂದು ಉಪನಿಷತ್ನಲ್ಲೂ ಈ ಥರ ಒಂದು ಕೊನೆಯ ಭಾಗ ಬಂದಿದ್ದು ಕಾಣೋದಿಲ್ಲ. ಇದರಲ್ಲಿ ಅದನ್ನು ಬಹಳ ಮುಖ್ಯವಾಗಿ ಹೇಳ್ತಾರೆ. ಅದಕ್ಕೆ ನಾನು ಆವತ್ತಿಂದ ಹೇಳ್ತಾ ಇದ್ದೇನೆ, ಎಲ್ಲ ವಿಚಾರಗಳು ಸಮಾನವಾಗಿಯೇ ಇದ್ದರೂ ಕೆಲವೊಂದು ಅಂಶಗಳಲ್ಲಿ ಮಾತ್ರ ನಮಗೆ ವಿಶೇಷವಾಗಿ ಬೆಳಕನ್ನು ಕೊಡ್ತಾವೆ ಉಪನಿಷತ್ತುಗಳು ಅಂತ. ಹಾಗೆ ಬೇರೆ ಉಪನಿಷತ್ತುಗಳಲ್ಲಿ ಬಂದಿದ್ದಾವೆ, ಆದರೆ ಇಲ್ಲಿ ಅದನ್ನು ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ. ಉಪನಿಷತ್ತು ಕೊನೆ ಆಗುವಾಗ ಏನು ಹೇಳ್ತಾರೆ ಅಂದರೆ, ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರವು ಸಸ್ಯೈತೆ ಕಥಿತ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ ಅಂತ ಮಂತ್ರವೂ ಹಾಗೇ ಇದೆ, ಇಲ್ಲಿ ಶ್ಲೋಕವೂ ಕೂಡ ಹಾಗೇ ಇದೆ. ಬಹಳ ಮುಖ್ಯವಾದಂಥ ಒಂದು ಮಂತ್ರ ಇದು. ಏನು ಹೇಳ್ತಾ ಇದೆ ಶ್ವೇತಾಶ್ವತರ ಉಪನಿಷತ್ತು ಅಂದರೆ, ಯಾರಿಗೆ ಪರಮಾತ್ಮನಲ್ಲಿ ಒಂದು ಏಕಾಗ್ರತೆ, ಒಂದು ಭಕ್ತಿ, ಪರಿಶುದ್ಧವಾದಂಥ ಭಕ್ತಿ ಇರುತ್ತೋ ಅವನಿಗೆ ಏನೆಲ್ಲ ಫಲ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಏನೆಲ್ಲ ಸಿಗುತ್ತೆ ಅಂದರೆ ಪರಮ ಪುರುಷಾರ್ಥ ಅವನಿಗೆ ಸಿಗುತ್ತೆ. ಆಮೇಲೆ ಅವನಿಗೆ ದುಃಖವಿಲ್ಲ, ಅಂಥ ಒಂದು ಫಲ. ಅದು ಸಿಕ್ತು ಅಂದರೆ ಮತ್ತೆ ಉಳಿದ ಫಲಗಳೆಲ್ಲ ತನ್ನಿಂತಾನೇ ಬಂದ ಹಾಗೆ. ಅದು ಅವತ್ತಿಂದ ಅದನ್ನು ನಾನು ಹೇಳ್ತಾನೆ ಇದ್ದೇನೆ. ದೊಡ್ಡ ನೀರಿನ ಒಂದು ತಟಾಕ, ಸರೋವರದ ಉದಾಹರಣೆ ಭಗವಂತನೇ ಕೊಟ್ಟಿದ್ದನ್ನು ಯಾವ ಅನರ್ಥ ಉದಪ ಅನ್ನೋದನ್ನು ಹೇಳಿದ್ದೇನೆ. ಅಂಥ ಒಂದು ಸ್ಥಾನ ಅದು. ಆ ದುಃಖದಿಂದ ಬಿಡುಗಡೆಯಾಗಿ ಆನಂದದಲ್ಲಿ ನೆಲೆ ನಿಲ್ಲುವುದು ಅನ್ನೋದು ಅದನ್ನು ಪರಮಾತ್ಮ ಕೊಡ್ತಾನೆ. ಅಷ್ಟೇ ಅಲ್ಲ, ಬೇರೆಲ್ಲ ಫಲಗಳು ಕೂಡ ತನ್ನಿಂತಾನೇ ಬರುತ್ತೆ, ಅಥವಾ ಪರಮಾತ್ಮನೇ ಅದನ್ನು ಅವಶ್ಯಕತೆ ಇದ್ದರೆ ಯಾರಿಗಿರುವುದಿಲ್ಲ. ಅಷ್ಟಾಗಿಯೂ ಲೋಕ ಕಲ್ಯಾಣಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಬೇಕು ಅಂತಂದ್ರೂ ಕೂಡ ಅದೆಲ್ಲ ತನ್ನಿಂತಾನೇ ಬರ್ತಾವೆ. ಅಷ್ಟಲ್ಲದೇ ಇದ್ರೂ ಕೂಡ ಪರಮಾತ್ಮನಲ್ಲಿ ಭಕ್ತಿ ಇಟ್ಟಿದ್ದಕ್ಕೆ ಪರಮಾತ್ಮ ಏನೇನು ಕೊಡ್ತಾನೋ ಅದೆಲ್ಲವೂ ಕೂಡ ಈ ಮಂತ್ರ ಹೇಳುತ್ತೆ. ಗುರವು ಯಥಾ ಗುರವು ತಥಾ. ಪರಮಾತ್ಮನಲ್ಲಿ ಭಕ್ತಿ ಹೇಗೆ ಇಟ್ಟಿದ್ದೇವೋ ಹಾಗೆ ಗುರುವಿನಲ್ಲಿ, ಜ್ಞಾನಿಯಾದ ಗುರುವಿನಲ್ಲಿ ಇಟ್ಟಿದ್ದೇ ಆದರೆ ಆಗ ಪರಮಾತ್ಮ ಕೊಡತಕ್ಕಂತಹ ಎಲ್ಲ ಫಲಗಳು ಕೂಡ ಈ ಗುರುವಿನ ಮೂಲಕವೂ ಅವನಿಗೆ ಲಭಿಸ್ತವೆ. ಅಂದರೆ ಅರ್ಥ ಏನು? ಪರಮಾತ್ಮನೇ ಗುರು, ಗುರುವೇ ಪರಮಾತ್ಮ ಅನ್ನೋ ಒಂದು ಭಾವವನ್ನು ಪ್ರಕಟ ಮಾಡುತ್ತಾ ಈ ಒಂದು ಶ್ವೇತಾಶ್ವತರ ಉಪನಿಷತ್ತು ಮುಕ್ತಾಯವಾಗುತ್ತೆ. ಅದು ತಸ್ಯೈತೆ ಕಥಿತಾ ಹ್ಯರ್ಥ ಪ್ರಕಾಶಂತೆ ನ ಸಂಶಯ. ಇದು ಶ್ವೇತಾಶ್ವತರ ಉಪನಿಷತ್ನ ಕೊನೆಯದು. ಆಮೇಲೆ ಒಂದು ಇಲ್ಲಿ ನಮ್ಮ ಸೂತ ಸಂಹಿತೆಯಲ್ಲಿ ಶ್ರುತಿವಚನೇನ ಮಯೈವ ಸಮಸ್ತಂ ಪರಮ ಕೃಪಾಬಲತಃ ಪಠಿತಂಚ ಯದಿ ವಿದಿತಂ ಸ ನರಃ ಸ್ವಕಮೋಹಂ ತರತಿ ಶಿವಂ ವಿಶತಿ ಪ್ರಿಯರೂಪಂ. ತನ್ನ ಮೋಹವನ್ನು ಬಿಟ್ಟು ಅವ ಆನಂದದಲ್ಲಿ ನೆಲೆ ನಿಲ್ತಾನೆ. ಈ ಶ್ರುತಿಯ ಸಾರ ನಾನು ಹೇಳಿದ್ದನ್ನು ಕೇಳಿಕೊಂಡು ಒಂದು ಕೃಪಾವಿಶೇಷದಿಂದ ಅದನ್ನು ಅಳವಡಿಸಿಕೊಂಡಿದ್ದೇ ಆದರೆ, ಚೆನ್ನಾಗಿ ಅದನ್ನು ತಿಳ್ಕೊಂಡಿದ್ದೇ ಆದರೆ, ಅಂಥ ಒಬ್ಬ ಮನುಷ್ಯ ತನ್ನ ಮೋಹವನ್ನು ಬಿಟ್ಟುಬಿಟ್ಟು ಆನಂದದಲ್ಲಿ ನೆಲೆ ನಿಲ್ತಾನೆ ಅಂತ ಹೇಳ್ತಾ ಶ್ವೇತಾಶ್ವತರ ಉಪನಿಷತ್ತು ಮುಕ್ತಾಯವಾಗುತ್ತೆ. ಇನ್ನು ಒಂದು ಉಪನಿಷತ್ತು ಬೃಹದಾರಣ್ಯಕ, ಅದನ್ನು ಸ್ವಲ್ಪ ಮಟ್ಟಿಗೆ ನಾನು ಹೇಳೋ ಪ್ರಯತ್ನವನ್ನು ಮಾಡ್ತೇನೆ. 2 ಅಧ್ಯಾಯವನ್ನು ಇಲ್ಲಿ ಮೀಸಲಾಗಿಟ್ಟಿದ್ದಾರೆ ಸೂತ ಸಂಹಿತೆಯಲ್ಲಿ. ಹೆಸರೇ ಹೇಳುತ್ತೆ ಬೃಹದಾರಣ್ಯಕ. ಬೃಹತ್ ಅಂತ ಹೆಸರು, ಅತ್ಯಂತ ದೊಡ್ಡದು ಅಂತ ಅರ್ಥ. ಆರಣ್ಯಕ ಉಪನಿಷತ್ತು, ಬೃಹದಾರಣ್ಯಕೋಪನಿಷತ್ತು ಅಂತ ಇದನ್ನು ಹೇಳ್ತಾರೆ. 6 ಅಧ್ಯಾಯಗಳು ಈ ಒಂದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ. ಇದು ಶುಕ್ಲ ಯಜುರ್ವೇದಕ್ಕೆ ಸೇರಿದ್ದು. ತೈತ್ರಿಯ ಉಪನಿಷತ್ತು, ಶ್ವೇತಾಶ್ವತರ, ಕಠ ಇದೆಲ್ಲ ಕೃಷ್ಣ ಯಜುರ್ವೇದಕ್ಕೆ ಸೇರಿದ್ದು. ಆದರೆ ಬೃಹದಾರಣ್ಯಕೋಪನಿಷತ್ತು ಇದು ಶುಕ್ಲ ಯಜುರ್ವೇದಕ್ಕೆ ಸೇರಿದ್ದು. ಇನ್ನೊಂದು ಈಶಾವಾಸ್ಯೋಪನಿಷತ್ತು ಅಂತ ಇದೆ, ಅದನ್ನು ಸೂತ ಸಂಹಿತೆಯಲ್ಲಿ ಉಲ್ಲೇಖ ಮಾಡಲಿಲ್ಲ. ಅಲ್ಲಿ ಬರುವ ಮಂತ್ರಗಳ ಅರ್ಥವನ್ನು ಬೇರೆ ಬೇರೆ ಉಪನಿಷತ್ತುಗಳು ಹೇಳ್ತಾ ಇರೋದ್ರಿಂದ ಅಲ್ಲೇ ಬಂತು ಅಂತ ಭಾವಿಸಲಾಗಿದೆ. ಅತಿ ಚಿಕ್ಕ ಒಂದು ಉಪನಿಷತ್ತು ಅದು ಕೂಡ, ಹಾಗಾಗಿ ಅದನ್ನು ಇಲ್ಲಿ ಅವರು ಅಷ್ಟು ಉಲ್ಲೇಖ ಮಾಡೋದಿಲ್ಲ. ಹಾಗೆ ಮಾಂಡುಕ್ಯದಲ್ಲಿ ಮುಖ್ಯವಾಗಿ ಅದು ಅಥರ್ವೋಪನಿಷತ್ತದು, ಆದರೆ ಅಲ್ಲಿ ಬರೋದು ಅವಸ್ಥಾತ್ರಯ ಮಾತ್ರ ಅಲ್ಲಿ ಮುಖ್ಯವಾಗಿ ಹೇಳುವಂಥದ್ದು. ಓಂಕಾರೋಪಾಸನೆ ಇದೆರಡು, ಅದೆರಡು ಕೂಡ ಬೇರೆಲ್ಲ ಉಪನಿಷತ್ತುಗಳಲ್ಲಿ ಅಲ್ಲಲ್ಲಿ ಬಂದಿರೋದ್ರಿಂದ ಮಾಂಡುಕ್ಯವನ್ನು ಕೂಡ ವಿಶೇಷವಾಗಿ ಉಲ್ಲೇಖ ಮಾಡಲಿಲ್ಲ. ಅದರ ಬದಲಿಗೆ ಕೈವಲ್ಯೋಪನಿಷತ್ತು ಮತ್ತು ಶ್ವೇತಾಶ್ವತರ ಇದೆರಡರಲ್ಲಿ ವೈಶಿಷ್ಟ್ಯ ಇರೋದರಿಂದ ಅದನ್ನು ಮುಖ್ಯವಾಗಿಟ್ಟುಕೊಂಡು ಅವರು ಇಲ್ಲಿ ಹೇಳಿದ ಹಾಗಿದೆ ನಮ್ಮ ಸೂತ ಸಂಹಿತೆಯಲ್ಲಿ. ಇದರಲ್ಲಿ ಒಂದೊಂದು ಅಧ್ಯಾಯ ಕೂಡ ಇದನ್ನು ಬ್ರಾಹ್ಮಣಗಳು ಅಂತ ವಿಭಾಗ ಮಾಡಿದ್ದಾರೆ.
ಆ ಒಂದೊಂದು ವಿಭಾಗಕ್ಕೆ ಬ್ರಾಹ್ಮಣಗಳು ಅಂತ ಕರೀತಾರೆ. ಆ ಬ್ರಾಹ್ಮಣಗಳು ಅನೇಕ ಮಂತ್ರಗಳಿಂದ ಕೂಡಿದ್ದಾವೆ. ನಾನು ಅದರ ಸಂಖ್ಯೆ ಇತ್ಯಾದಿಗಳನ್ನು ಕೊಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಬಹಳ ದೊಡ್ಡ ಸಂಖ್ಯೆ ಅದು. ನಮಗಿಲ್ಲಿಗೆ ಹೇಳಿರ್ತಕ್ಕಂಥದ್ದು ಬಹಳ ಕಡಿಮೆ ವಿಚಾರಗಳ, ಅಂದರೆ ಇಲ್ಲೂ ಅಷ್ಟೇ ಅದೆಲ್ಲ ವಿಚಾರಗಳು ಇಲ್ಲಿ ಬರೋದರಿಂದ ಅದನ್ನು ಸಂಗ್ರಹವಾಗಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಕಾಂಡಗಳು ಕೂಡ ವಿಭಾಗ ಮಾಡಿದ್ದು ಕಾಣುತ್ತೆ ನಮಗೆ. ಒಂದೊಂದು ಅಲ್ಲಿ ಹೇಳುವ ಬಹುಮುಖ್ಯವಾದ ವಿಷಯವನ್ನು ಇಟ್ಟುಕೊಂಡು, ಉದಾಹರಣೆಗೆ ಮಧುಕಾಂಡ ಅಂತ ಒಂದು ಕಾಂಡ, ಅಲ್ಲಿ ಮಧುವಿದ್ಯೆ ಅಂತ ಅದನ್ನು ವಿಶೇಷವಾಗಿ ಹೇಳ್ತಾ ಬರ್ತಾರೆ. ಹಾಗೆ ಮುನಿಕಾಂಡ ಅಂತ ಇನ್ನೊಂದು, ಅಲ್ಲಿ ಅಧ್ಯಾತ್ಮ ವಿಚಾರಗಳನ್ನೆಲ್ಲ ಬಹಳವಾಗಿ ವಿಚಾರ ಮಾಡಿದ್ದಾರೆ. ಹಾಗೆ ಖಿಲಕಾಂಡ ಅಂತ ಕೊನೆಗೆ 5ನೇ ಅಧ್ಯಾಯ 6ನೇ ಅಧ್ಯಾಯ ಇದೆಲ್ಲ ಖಿಲಕಾಂಡದಲ್ಲಿ ಸೇರುತ್ತೆ. ಹೀಗೆ ಒಟ್ಟು 6 ಅಧ್ಯಾಯಗಳನ್ನು ಕಾಂಡ ಪ್ರಕಾರ ವಿಭಾಗ ಮಾಡಿದ್ದಾರೆ. ಬ್ರಾಹ್ಮಣ ಅನ್ನುವ ರೀತಿಯಲ್ಲಿ ಕೂಡ ವಿಭಾಗ ಮಾಡಿದ್ದು ಕಂಡು ಬರುತ್ತೆ ನಮಗೆ. ನಮಗೆ ಈಗ ಇಲ್ಲಿ ಸೂತ ಸಂಹಿತೆಯಲ್ಲಿ 2 ಬ್ರಾಹ್ಮಣಗಳು ಅಂತ ಅಲ್ಲಿ ಹಾಕಿದೆ, ಅದರಲ್ಲಿ ಇನ್ನೆರಡು ಸೇರಬೇಕು, ಅಲ್ಲಿ ಹಾಕಲಿಲ್ಲ ಅದನ್ನು. ಈಗ ಮೊದಲಿಗೆ ಮೈತ್ರೇಯಿ ಬ್ರಾಹ್ಮಣ ಅಂತ ಈ 9ನೇ ಅಧ್ಯಾಯದಲ್ಲಿ ನಮಗೀಗ ವಿಚಾರ ಬರೋದು. ಮೈತ್ರೇಯಿ ಬ್ರಾಹ್ಮಣ, ಇದರಲ್ಲಿ 14 ಮಂತ್ರಗಳಿವೆ. ಇದು 2ನೇ ಅಧ್ಯಾಯದ 4ನೇ ಬ್ರಾಹ್ಮಣ. ಇದು ಅಲ್ಲಿ ಬ್ರಾಕೆಟ್ನಲ್ಲಿ ಅಧ್ಯಾಯ ಮತ್ತು ಬ್ರಾಹ್ಮಣದ ಸಂಖ್ಯೆ ಹಾಕಿದೆ. 14 ಮಂತ್ರಗಳಿವೆ. ಇದರಲ್ಲೂ ಅಷ್ಟೇ, ಇದರಲ್ಲಿ ಆರಣ್ಯಕ ಕ್ರಮದಲ್ಲಿ ಒಂದು ರೀತಿಯಲ್ಲಿ ಅಧ್ಯಾಯವನ್ನು ವಿಭಾಗ ಮಾಡಿದ್ದಾರೆ, ಉಪನಿಷತ್ತು ಕ್ರಮದಲ್ಲಿ ಇನ್ನೊಂದು ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ನಾವು ಗೊಂದಲಕ್ಕೊಳಗಾಗಬೇಕಾದ್ರೆ ಅಕಸ್ಮಾತ್ ಯಾರಾದರೂ ಇದನ್ನು ಪರಿಶೀಲನೆ ಮಾಡುವಾಗ ಇಲ್ವಲ್ಲ ಈ ಸಂಖ್ಯೆ ಇಲ್ಲಿಲ್ವಲ್ಲ ಅಂತ ನಾವು ಭ್ರಾಂತಿಗೊಳಗಾಗಬಾರ್ದು. ಈಗ ಇಲ್ಲಿ ಹೇಳಿದ್ದು ಉಪನಿಷತ್ನ ಪ್ರಕಾರದ ಸಂಖ್ಯೆ 2, 4 ಅಂತ ಹೇಳಿದ್ದು. ಆರಣ್ಯಕದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಆ ಸಂಖ್ಯೆ, ಆದರೆ ಆ ಮಂತ್ರಗಳು ಇದ್ದೇ ಇರ್ತವೆ. ಅದಕ್ಕೆ ಸೂತ ಸಂಹಿತೆಯಲ್ಲಿ 57 ಶ್ಲೋಕಗಳಲ್ಲಿ ಈ ಒಂದು ಬ್ರಾಹ್ಮಣದ ಮೈತ್ರೇಯಿ ಬ್ರಾಹ್ಮಣ ಅಂತ ನಾನೀಗ ಹೇಳಿದೆ ಅದರ ಒಂದು ಸಂಗ್ರಹವನ್ನು ಮಾಡಿದ್ದಾರೆ. ಹಾಗೆ ಇನ್ನೊಂದು ಉಶಸ್ತ ಬ್ರಾಹ್ಮಣ ಅಂತ, ಈ ಮೈತ್ರೇಯಿ ಬ್ರಾಹ್ಮಣದಲ್ಲೇ ಇನ್ನೊಂದು ಬ್ರಾಹ್ಮಣವನ್ನ ಜೋಡಿಸಿದ್ದಾರೆ, ಅದು ಗಾರ್ಗಿ ಬ್ರಾಹ್ಮಣ ಅಂತ. ಅದರ ಸಾರವನ್ನು ಕೂಡ ಈ ಮೈತ್ರೇಯಿ ಬ್ರಾಹ್ಮಣದ ಈ ಸೂತ ಸಂಹಿತೆಯ 57 ಶ್ಲೋಕಗಳು ಜೋಡಿಸಿದ್ದಾರೆ. ಹಾಗೆ ಮತ್ತೊಂದು ಅಧ್ಯಾಯದಲ್ಲಿ, ಅಂದರೆ 10ನೇ ಅಧ್ಯಾಯದಲ್ಲಿ ಉಶಸ್ತ ಬ್ರಾಹ್ಮಣದ ವಿಚಾರಗಳನ್ನು ಎತ್ತಿಕೊಂಡಿದ್ದಾರೆ. ಅಲ್ಲಿ ಮಂತ್ರಗಳು 2 ಆ ಬ್ರಾಹ್ಮಣದಲ್ಲಿ, ಉಶಸ್ತ ಬ್ರಾಹ್ಮಣ ಅಂತ. ಆ ಮಂತ್ರಗಳನ್ನು ಮತ್ತೆ ತೋರಿಸುತ್ತೆ ಅದನ್ನು ಆ ಅಧ್ಯಾಯ ಬರುವಾಗ. ಆದರೆ ಆ 2 ಮಂತ್ರಗಳು ಮಾತ್ರ ಬಹಳ ಮುಖ್ಯವಾದಂಥ ಮಂತ್ರಗಳು, ಮತ್ತು ಅದಕ್ಕೆ ಸೂತ ಸಂಹಿತೆಯಲ್ಲಿ 36 ಶ್ಲೋಕಗಳಲ್ಲಿ ಅದನ್ನು ಹೇಳಿದ್ದಾರೆ. 3ನೇ ಅಧ್ಯಾಯ, ಅದು 3ನೇ ಅಧ್ಯಾಯದ 4ನೇ ಬ್ರಾಹ್ಮಣದಲ್ಲಿ ಬರುತ್ತೆ ಆ ಭಾಗ, ಉಶಸ್ತ ಬ್ರಾಹ್ಮಣ ಅನ್ನೋ ಭಾಗ. ಆದರೆ ಇದರಲ್ಲಿ ಮತ್ತೆ ಸೂತ ಸಂಹಿತೆಯಲ್ಲಿ ಮುಂದಕ್ಕೆ ಏನು ಮಾಡಿದ್ದಾರೆ, ಬಹಳ ಶ್ಲೋಕಗಳಲ್ಲಿ ಜ್ಯೋತಿರ್ಬ್ರಾಹ್ಮಣ ಅಂತ 4ನೇ ಅಧ್ಯಾಯದ 4ನೇ ಬ್ರಾಹ್ಮಣ, ಅದು ಅತಿ ಮುಖ್ಯವಾದದ್ದು ಆ ಜ್ಯೋತಿರ್ಬ್ರಾಹ್ಮಣ ಅನ್ನೋದು. ಅದರ ಅನೇಕ ಮಂತ್ರಗಳನ್ನು ಸಂಗ್ರಹ ಮಾಡಿ ಸೂತ ಸಂಹಿತೆಯಲ್ಲಿ ಈ 10ನೇ ಅಧ್ಯಾಯದಲ್ಲಿ 36 ಶ್ಲೋಕಗಳಾದ ಮೇಲೆ ಕೇವಲ ಅಲ್ಲಿಯ ಮುಖ್ಯವಾದ ಮಂತ್ರಗಳ ಸಾರವನ್ನು ಹೇಳುವುದನ್ನೇ ಮುಖ್ಯವಾಗಿ ಇಟ್ಕೊಂಡಿದ್ದಾರೆ. ಹಾಗೆ ಒಟ್ಟಿಗೆ 2 ಅಧ್ಯಾಯದಲ್ಲಿ 4 ಬ್ರಾಹ್ಮಣಗಳನ್ನು ಇಟ್ಟುಕೊಂಡು ಬೃಹದಾರಣ್ಯಕರ ಸಾರವನ್ನು ಹೇಳುವಂತಹ ಒಂದು ಪ್ರಯತ್ನವನ್ನು ಈ ಸೂತ ಸಂಹಿತೆ ಮಾಡಿದೆ. ಈ ಮೈತ್ರೇಯಿ ಬ್ರಾಹ್ಮಣ ಈಗ 9ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾಗಿದೆ. ಈಗ ಮೈತ್ರೇಯಿ ಬ್ರಾಹ್ಮಣ ಏನು ಹೇಳುತ್ತೆ ಅಂತ ಅನ್ನೋದು ಒಂದು ಸಾರ ಮೊದಲಿಗೆ ಹೇಳಿಬಿಡ್ತೇನೆ, ಆಮೇಲೆ ಅದನ್ನು ಉಳಿದಂಥ ವಿಚಾರವನ್ನು ಹೇಳ್ತಾ ಬರ್ತೇನೆ. ಭಗವತ್ಪಾದ ಶಂಕರರು ಅಲ್ಲಿ ಒಂದು ಪ್ರಾಸ್ತಾವಿಕವನ್ನು ಬರೆದಿದ್ದಾರೆ, ಉಪೋದ್ಘಾತ ಪೀಠಿಕೆಯನ್ನು ಬರೆದಿದ್ದಾರೆ. ಅದ್ರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅಮೃತ ಫಲವನ್ನು ಕೊಡುವಂತಹ ಅದ್ವಿತೀಯ ಆತ್ಮದರ್ಶನ ಇದಕ್ಕೆ ಸಾಧನವಾದ್ದು ಯಾವುದು ಅನ್ನೋದನ್ನು ಈ ಮೈತ್ರೇಯಿ ಬ್ರಾಹ್ಮಣದಲ್ಲಿ ಹೇಳ್ತಾರೆ. ಅದಕ್ಕಾಗಿ ಇದನ್ನು ಆಯ್ಕೆ ಮಾಡಿಕೊಂಡಿದೆ ಸೂತ ಸಂಹಿತೆ ಕೂಡ. ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾದ್ದು ಈ ಅಮೃತವನ್ನು ಪಡೆಯುವಂತಹದ್ದು. ಅಮೃತವನ್ನು ಪಡೆಯುವುದು ಅಂದರೆ ದೇವತೆಗಳ ಅಮೃತವಲ್ಲ, ಪರಮ ಪುರುಷಾರ್ಥ, ಅದನ್ನು ಪಡೆಯುವುದು ಅತ್ಯಂತ ಮುಖ್ಯವಾದ್ದು. ಅದಕ್ಕೆ ಸಾಧನವಾದ್ದು ಯಾವುದು ಅನ್ನೋದನ್ನು ಈ ಮೈತ್ರೇಯಿ ಬ್ರಾಹ್ಮಣದಲ್ಲಿ ಬಹಳ ಮುಖ್ಯವಾಗಿ ಹೇಳಿದ್ದಾರೆ. ಅದನ್ನು ಶ್ರವಣಾದಿಗಳು ಅಂತ ಅಲ್ಲಿ ಹಾಕಿದೆ, ಶ್ರವಣಾದಿಗಳನ್ನು ಹೇಳಲಾಗಿದೆ ಅಂತ. ಅದರ ಸಂಗ್ರಹ ಈ 9ನೇ ಅಧ್ಯಾಯದಲ್ಲಿ ನಾವು ನೋಡೋದಕ್ಕಾಗತ್ತೆ. ಅದಾದ ಮೇಲೆ ಅಲ್ಲಿ ವಿಭಾಗ ಹೇಗೆ ಮಾಡಿದ್ದಾರೆ ಅಂತಂದರೆ, ಅದ್ವೈತಾತ್ಮ ದರ್ಶನದ ಮಹತ್ವ ಏನು ಅನ್ನೋದನ್ನು 1ನೇ ಶ್ಲೋಕದಿಂದ 17ನೇ ಶ್ಲೋಕದವರೆಗೆ ಸೂತ ಸಂಹಿತೆಯಲ್ಲಿ ಹೇಳ್ತಾರೆ.
ಹಾಗಾಗಿ ನಾವು 1ನೇ ಶ್ಲೋಕದಿಂದ 15ನೇ ಶ್ಲೋಕದವರೆಗೆ ಏನೇ ನೋಡಿದರೂ ಕೂಡ ನಮಗೆ ಅಲ್ಲಿ ಸಿಗುವುದು ಇದು ಆ ಅದ್ವೈತಾತ್ಮ ದರ್ಶನದ ಮಹತ್ವ. ಇದನ್ನು ನಾವು ಅಲ್ಲಿ ಕಾಣಬಹುದು. ಅದಾದ ಮೇಲೆ ಅಲ್ಲಿ ಒಂದು ವಿಷಯ ಏನು ಬರುತ್ತೆ ಉಪನಿಷತ್ನಲ್ಲಿ, ಅಂದರೆ ಈ ಕರ್ಮದಿಂದ ಮಾಡಿದರೆ, ಅಂದರೆ ಕರ್ಮವನ್ನು ಚೆನ್ನಾಗಿ ನಾವು ಮಾಡಿದರೆ, ಯಜ್ಞಯಾಗಾದಿಗಳು ಅಥವಾ ನಮ್ಮ ಕರ್ತವ್ಯಗಳನ್ನ ನಾವು ಮಾಡಿದರೆ ಆಗ ಪಿತೃಲೋಕ, ದೇವಲೋಕ ಇತ್ಯಾದಿ ಫಲಗಳು ನಮಗೆ ಸಿಗುವುದನ್ನು ಕೂಡ ಈ ಬ್ರಾಹ್ಮಣದಲ್ಲಿ ಉಲ್ಲೇಖ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಅದನ್ನು ಹೇಳ್ತಾರೆ, ಇಷ್ಟನ್ನು ಹೇಳಿ ಈ ಸಾಧನಗಳಿಂದ ನಮಗೆ ಮುಕ್ತಿ ಅನ್ನೋದು ಸಿಗುವುದಿಲ್ಲ, ದುಃಖದಿಂದ ಪರಿಪೂರ್ಣವಾಗಿ ಬಿಡುಗಡೆ ಅನ್ನೋದು ನಮಗೆ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಸುಖ ಸಿಗುತ್ತೆ, ಆದರೆ ಮತ್ತೆ ಪುನಃ ನಾವು ದುಃಖಕ್ಕೆ ಬರಬೇಕಾಗುತ್ತೆ. ಯಾಕಂದರೆ ಇದು ಕರ್ಮದಿಂದ ಉಂಟಾದ್ದರಿಂದ ಉಂಟಾದ್ದಕ್ಕೆ ನಾಶ ಇದ್ದೇ ಬೇಕು. ಹಾಗೆ ಇದಕ್ಕೂ ಇದೆ. ಇದನ್ನು ಉಪನಿಷತ್ತೇ ಹೇಳುತ್ತೆ. ನಾನು ಮೊನ್ನೆ ಅದನ್ನು ಮಂತ್ರ ಮತ್ತು ಇದನ್ನೆಲ್ಲ ಹೇಳಿದ್ದೇನೆ. ಆ ಒಂದು ಭಾಗವನ್ನು ಇಲ್ಲಿ ಹೇಳ್ತಾರೆ. ಒಂದು ಮಾತು ಇಲ್ಲಿ ಭಗವತ್ಪಾದ ಶಂಕರರ ವಾಕ್ಯ ನಾನು ಹೇಳದೇ ಇದ್ದರೆ ಖಂಡಿತವಾಗಿ ಅದು ಕೊರತೆಯೇ ಆಗಿಬಿಡುತ್ತೆ. ಇದು ಒಂದು. ಎರಡನೇದ್ದು, ಪದೇ 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 ಭಾಷ್ಯ ಭಾಷ್ಯ ಅಂತ ಹೇಳ್ತಾರಲ್ಲ, ಏನು ಅಂಥದ್ದಿದೆ ಅಂತ ನಮಗೆ ಸಂದೇಹಕ್ಕೂ ಕಾರಣವಾಗುತ್ತೆ. ಅಥವಾ ತಿಳುವಳಿಕೆ ಇಲ್ಲದೇ ಇರೋದ್ರಿಂದ ಭಗವತ್ಪಾದರ ಉಪದೇಶಗಳ ವಿಷಯದಲ್ಲಿ ಅಷ್ಟೊಂದು ಶ್ರದ್ಧೆ ಅದು ಇಲ್ಲದೆ ಹೋಗುವಂಥ ಒಂದು ಪರಿಸ್ಥಿತಿಯು ಬರಬಹುದೋ ಏನೋ. ಆ ಕಾರಣದಿಂದಲಾಗಿ ಒಂದು ವಾಕ್ಯ ಅಲ್ಲಿ ಸೇರಿಸಿದ್ದೇನೆ. ಸಂಸ್ಕೃತದಲ್ಲಿ ಹೀಗಿದೆ ಆ ವಾಕ್ಯ: ಅನ್ಯ ಸಾಧನಂ ಹಿ ಅನ್ಯಸ್ಯೈ ಫಲ ಸಾಧನಾಯ ಪ್ರಯುಜ್ಯಮಾನಂ ಪ್ರತಿಕೂಲಂ ಭವತಿ ನಹಿ ಬುಭುಕ್ಷಾ ಪಿಪಾಸ ನಿವೃತ್ತ್ಯರ್ಥಂ ಧಾವನಂ ಗಮನಂ ವಾ ಸಾಧನಂ. ಅವತ್ತಿಂದ ನೀವು ಕೇಳ್ತಾ ಇದ್ದೀರಾ, ವೇದವೇ ಹೇಳ್ತಾ ಇದೆ ಈ ಕರ್ಮವನ್ನು ಮಾಡಿ, ಇದನ್ನು ಮಾಡಿ, ಅದನ್ನು ಮಾಡಿ, ಆ ವ್ರತ ಮಾಡಿ, ಇನ್ನೊಂದು ಮಾಡಿ, ದಾನ ಮಾಡಿ, ಪಶು ಪಕ್ಷಿಗಳಿಗೆಲ್ಲ ಅನುಕೂಲ ಆಗುವ ಕೆರೆಗಳನ್ನೆಲ್ಲ ತೋಡಿಸಿ, ನೀರನ್ನ ಕಟ್ಟೆ ಮಾಡಿ, ಉದ್ಯಾನ ಮಾಡಿ, ಪುಣ್ಯ ಸಿಗುತ್ತೆ, ನಿಮಗೆ ಒಳ್ಳೆ ಲೋಕ ಸಿಗುತ್ತೆ ಅಂತ ಹೇಳ್ತಾ ಇದೆ. ನೀವು ಮತ್ತೆ ಮತ್ತೆ ಇಲ್ಲ ಇಲ್ಲ ಅದರಿಂದ ಪರಿಪೂರ್ಣವಾದ ದುಃಖ ಹೋಗೋದಿಲ್ಲ, ಹಾಗೆ ಹೀಗೆ ಅಂತ ನೀವು ಹೇಳ್ತಾ ಇದ್ದೀರಾ. ಇದು ಏನು ಅಷ್ಟು ಸ್ಪಷ್ಟವಾಗುವುದಿಲ್ವಲ್ಲ ಅಂತ ನಮಗೆ ಅನೇಕ ಬಾರಿ ಸಂದೇಹ ಇತ್ಯಾದಿಗಳು ಬರುತ್ತೆ. ಮತ್ತು ವೇದದ ನಿರ್ಣಯ ಏನು ಅಂತಲೂ ನಮಗೆ ಮನಸ್ಸಿಗೆ ಬರೋದಿಲ್ಲ. ಈಗ ಭಗವತ್ಪಾದರು ಒಂದು ಉದಾಹರಣೆ ಮೂಲಕ, ಇನ್ನು ಇದಕ್ಕೆ ಬೇರೆ ಇನ್ನೇನು ಹೇಳೋದಕ್ಕಾಗೋದಿಲ್ಲ, ಶಬ್ದ ಹೊರಡೋದಿಲ್ಲ ಬಾಯಿಂದ, ಅಂಥ ಒಂದು ಉದಾಹರಣೆ, ಅಮೋಘವಾದ ಉದಾಹರಣೆ. ಒಂದೇ ಒಂದು ಉದಾಹರಣೆ ಅವರು ಹೇಳೋದೇನೆಂದರೆ, ಒಬ್ಬನಿಗೆ ಹಸಿವೆ ಆಗಿದೆ ಅಥವಾ ಬಾಯಾರಿಕೆ ಆಗಿದೆ ಅಂತ ಇದ್ದರೆ ಏನು ಮಾಡಬೇಕು? ಅವ ಏನು ಮಾಡಿದ ಅಂದರೆ, ಹಸಿವಾಗಿದೆ, ಬಾಯಾರಿಕೆ ಆಗಿದೆ ಅಂತ ಹೇಳಿ ಓಡೋದಕ್ಕೆ ಶುರು ಮಾಡಿದ. ಅದು ಹೋಗಲಿ, ಹಸಿವೆ ಹೋಗಲಿ, ಬಾಯಾರಿಕೆ ಹೋಗಲಿ ಅಂತ. ಏನಾಗುತ್ತೆ? ಹಸಿವೆ ಇನ್ನೂ ಜಾಸ್ತಿ ಆಗುತ್ತೆ, ಬಾಯಾರಿಕೆ ಇನ್ನೂ ಜಾಸ್ತಿ ಆಗುತ್ತೆ, ಅಷ್ಟೇ. ಹಸಿವೆ ಬಾಯಾರಿಕೆ ಆದವ ಓಡೋದಕ್ಕೆ, ಅದು ಓಡಬೇಕು ತಿಂದ ಮೇಲೆ ಜೀರ್ಣ ಆಗೋದಕ್ಕೆ. ಓಡೋದು ಬೇಡ ಅಂತ ಯಾರು ಹೇಳಲಿಲ್ಲ. ತಿಂದ ಮೇಲೆ ಜೀರ್ಣ ಆಗಬೇಕೋ ಬೇಡ, ಅದಕ್ಕೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಬೇಕು, ಓಡು. ಆದರೆ ನೀನು ಹಸಿವೆ ಹೋಗಬೇಕು ಅನ್ನೋದಕ್ಕೆ ಓಡುದು ಹೇಳಿದ ಕ್ರಿಯೆ, ಕರ್ಮ, ಅದು ತಿಂದ ಮೇಲೆ ಜೀರ್ಣ ಆಗೋದಕ್ಕೆ ಅಥವಾ ಶರೀರವನ್ನು ರಕ್ಷಣೆ ಮಾಡೋದಕ್ಕೆ, ವ್ಯಾಯಾಮ ಆಗೋದಕ್ಕೆ ಅಂತ ಇಟ್ಕೊಳ್ಳಿ ಬೇಕಾದರೆ. ಆದರೆ ಅದನ್ನು ಹಸಿವೆ ಹೋಗೋದಕ್ಕೆ ನಾವು ಉಪಯೋಗ ಮಾಡಿದರೆ ಪ್ರಯೋಜನ ಎಲ್ಲರೂ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಹಾಗೆ ಐಹಿಕವಾದಂತಹ ಫಲಗಳನ್ನು ಹೇಳಿದ್ದು ಈ ಕರ್ಮಗಳು, ಅಥವಾ ನಿಷ್ಕಾಮವಾಗಿ ಮಾಡಿದರೆ ಚಿತ್ತಶುದ್ಧಿ ಅಂತ ಹೇಳ್ತಾ ಇದೆ ಮತ್ತೆ ಮತ್ತೆ ವೇದ. ನೀವು ಅದರಿಂದಲೇ ಜ್ಞಾನ ಬರಬೇಕು ಅಂತ ಹೊರಟ್ರೆ ವಿರುದ್ಧ ಆಗುತ್ತೆ ಫಲ. ಹಸಿವೆ ಹೋಗಬೇಕು ಅಂತ ಓಡೋದಕ್ಕೆ ಶುರು ಮಾಡಿದ್ರೆ ಏನಾಗುತ್ತೋ, ಹಸಿವೆ ಇನ್ನು ಹೆಚ್ಚಾಗೋದು ಹೇಗೋ ಹಾಗೆ ಮತ್ತೆ ಮತ್ತೆ ಜನ್ಮವೇ ಎಳೆದು ಹಾಕೊಂಡಾಗ ಆಗುತ್ತಷ್ಟೇ ಹೊರತು ಜನ್ಮದಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಈ ಉದಾಹರಣೆ. ಅದಕ್ಕೆ ಭಗವತ್ಪಾದರ ಮಾತೇನು? ಅನ್ಯ ಸಾಧನಂ ಹಿ ಅನ್ಯಸ್ಯೈ ಫಲ ಸಾಧನಾಯ ಪ್ರಯುಜ್ಯಮಾನಂ ಪ್ರತಿಕೂಲಂ ಭವತಿ. ಇದೊಂದು ಅದ್ಭುತವಾದ ಸೂತ್ರ. ಆ ಸೂತ್ರವನ್ನು ಅರ್ಥ ಮಾಡಿಸುವುದಕ್ಕೆ ನಮಗೆ ಆ ಉದಾಹರಣೆ ಕೊಟ್ಟಿದ್ದಾರೆ ಭಗವತ್ಪಾದ ಶಂಕರ್. ಏನು ಸೂತ್ರ? ಯಾವುದೋ ಒಂದು ಫಲಕ್ಕೆ ಹೇಳಿದ್ದು ಅನ್ಯ ಸಾಧನಂ ಅಂತ. ಆ ಫಲಕ್ಕೆ ಹೇಳಿದಂತಹ ಒಂದು ಸಾಧನ ಅಂದರೆ ಕರ್ಮವಾಗಲಿ ಯಾವುದೇ ಆಗಲಿ, ಅದು ಅನ್ಯಸ್ಯೈ ಫಲ ಸಾಧನಾಯ ಪ್ರಯುಜ್ಯಮಾನಂ. ಇನ್ನೊಂದು ಫಲಕ್ಕೋಸ್ಕರ ನಾವು ಅದನ್ನು ಅನುಷ್ಠಾನಕ್ಕೆ ತಂದಿದ್ದೇ ಆದರೆ ಆಗ ಪ್ರತಿಕೂಲಂ ಭವತಿ. ಲೋಕದಲ್ಲಿ ಕಾಣ್ತಾ ಇದೆ ನಮಗೆ, ಅದು ಪ್ರತಿಕೂಲವನ್ನು ಉಂಟು ಮಾಡುತ್ತೆ, ಅನುಕೂಲವನ್ನು ಉಂಟು ಮಾಡೋದಿಲ್ಲ. ಯಾವ ಫಲಕ್ಕೋಸ್ಕರ ಯಾವ ಕರ್ಮವನ್ನು ಅಥವಾ ಯಾವ ಸಾಧನವನ್ನು ಯಾವ ಅನುಷ್ಠಾನವನ್ನು ಹೇಳಿದ್ದಾರೋ ಹಾಗೆ ಮಾಡಿದಾಗ ಫಲ ಸಿಗುತ್ತೆ.
ಒಂದಕ್ಕೆ ಹೇಳಿದ್ದನ್ನು ಇನ್ನೊಂದಕ್ಕೆ ಮಾಡಿದರೆ ಶುದ್ಧಾಂಗ ವಿರುದ್ಧವಾಗುತ್ತೆ, ಅಬದ್ಧವಾಗುತ್ತೆ, ಪ್ರತಿಕೂಲವಾಗುತ್ತೆ. ಅದಕ್ಕೆ ಉದಾಹರಣೆ ನಹಿ ಬುಭುಕ್ಷಾಭಿಪಾಸ ನಿವೃತ್ತಿರ್ಥಂ ಧಾವನಂ ಗಮನಂ ವಾ ಸಾಧನಂ ಅಂತ ಉದಾಹರಣೆ. ಇದು ಭಾಷ್ಯ. ಭಾಷ್ಯದ ಯಾವ ಮೂಲೆಯನ್ನು ನೀವು ನೋಡಿದರೂ ಕೂಡ ಅಲ್ಲಿ ಹೇಳುವಂಥ ಜಟಿಲವಾದ, ಗಂಭೀರವಾದ, ಅತಿ ಸೂಕ್ಷ್ಮವಾದ ವಿಚಾರವನ್ನು ತಿಳಿಸುವುದಕ್ಕೆ ಭಗವತ್ಪಾದ ಶಂಕರರು ಅಲ್ಲಲ್ಲಿ ಆಯಾ ಸಂದರ್ಭದಲ್ಲಿ ಇಂಥ ಅಮೋಘವಾದಂತಹ ಉದಾಹರಣೆಗಳನ್ನು ಹೇಳೋದ್ರ ಮೂಲಕ ಪ್ರತಿಯೊಬ್ಬನನ್ನು ಕೂಡ ಎಚ್ಚರಿಸುವಂತಹ ಕಾರ್ಯ 1230 ವರ್ಷಗಳ ಹಿಂದೆ ಮಾಡಿ ಸಮಾಜವನ್ನು ಮೇಲಕ್ಕೆತ್ತಿದ್ದು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೇಬೇಕು. ಯಾಕೆಂದರೆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯ ಅತ್ಯಂತ ಪ್ರಮುಖವಾಗಿದೆ. ಎಲ್ಲ ವಿಚಾರಗಳಲ್ಲಿ ಬರ್ತವೆ ಆ 6 ಅಧ್ಯಾಯದಲ್ಲಿ. ಮತ್ತು ಸಂದೇಹಗಳು ಬರುವುದಕ್ಕೆಲ್ಲದಕ್ಕೂ ಉತ್ತರವನ್ನು ಅಲ್ಲಿ ಕೊಟ್ಟಿದ್ದಾರೆ. ಈ ಎಲ್ಲ ಕಾರಣಕ್ಕೆ ಬೃಹದಾರಣ್ಯಕ ಉಪನಿಷತ್ತು ವಿದ್ವತ್ ಸಮಾಜದಲ್ಲಿ ಅಥವಾ ವಿದ್ವತ್ ಸಮೂಹದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. ಅಂಥ ಒಂದು ಭಾಷ್ಯದಲ್ಲಿ ಬರುವಂಥ ಒಂದು ವಾಕ್ಯ ನಾನು ಹೇಳದೆ ಹೋದರೆ ಅದು ಅಪೂರ್ಣವಾಗಿಬಿಡುತ್ತೆ. ಅದಕ್ಕಾಗಿ ನಾನು ಈ ವಾಕ್ಯವನ್ನು ಉಲ್ಲೇಖ ಮಾಡಿದ್ದೇನೆ ಮತ್ತು ಅದೇ ಸಂದರ್ಭದಲ್ಲಿ ಮಾಡಿದ್ದೇನೆ. ಹಿಂದಿನ ವಾಕ್ಯ ನೀವೀಗ ನೆನಪು ಮಾಡಿಕೊಳ್ಳಿ. ಕರ್ಮದಿಂದ ನಮಗೆ ಮುಕ್ತಿ ಅನ್ನೋದು ಪಡೆಯೋದಕ್ಕಾಗುವುದಿಲ್ಲ ಅಂತ ಹೇಳೋದು ಈ ಕಾರಣಕ್ಕಾಗಿ. ಮುಕ್ತಿಯನ್ನು ಪಡೆಯೋದಕ್ಕೆ ಹೇಳಿದ್ದು ಜ್ಞಾನ, ಕರ್ಮವನ್ನು ಹೇಳಿದ್ದು ಚಿತ್ತಶುದ್ಧಿಗೆ. ನೀವು ಅದು ಬಿಟ್ಟು ಇದಕ್ಕೆ ಅದು ಬೇಕು ಅದಕ್ಕೆ ಇದು ಬೇಕು ಅಂತ ನೀವು ಮಿಶ್ರಣ ಮಾಡಿಬಿಟ್ರೆ ಅದು ಪ್ರತಿಕೂಲಂ ಭವತಿ ಅಂತ ಹೇಳ್ತಾರೆ ಅಂತ ವಾಕ್ಯವನ್ನು ಸೇರಿಸಿದ್ದೇನೆ. ಹಾಗಾಗಿ ಆತ್ಮತೃಪ್ತಿ ಅಷ್ಟು ಹೇಳೋದಕ್ಕೆ ಕಾರಣ ಏನು ಅಂದರೆ ಈಗ ಈ ನಮ್ಮ ಮೈತ್ರೇಯಿ ಬ್ರಾಹ್ಮಣ ಇದೆಯಲ್ಲ, ಇದನ್ನು ಭಗವತ್ಪಾದರು ಈ ಪೀಠಿಕೆಯಲ್ಲಿ ಇಷ್ಟೆಲ್ಲ ಈಗ ಹೇಳೋದು ಅವರ ಪೀಠಿಕೆಯಲ್ಲಿ ನಾವು ಪ್ರವೇಶ ಮಾಡಬೇಕಲ್ಲ ಆ ಮೈತ್ರೇಯಿ ಬ್ರಾಹ್ಮಣ ಒಂದು ಉಪದೇಶಕ್ಕೆ. ಅದಕ್ಕೆ ಹೇಳ್ತಾರೆ ಕೊನೆಗೆ ತೀರ್ಮಾನ ಏನು ಈಗ ನಮ್ಮ ಮುಂದಿನ ಈ ಮೈತ್ರೇಯ ಬ್ರಾಹ್ಮಣದಲ್ಲಿ ಅಂದರೆ ಆತ್ಮಜ್ಞಾನವನ್ನು ಪಡಿಬೇಕು ಅಂತಂದರೆ ಅದಕ್ಕೆ ಸನ್ಯಾಸವೇ ಸಾಧನ ಅಂತ ತಿಳಿಸೋದಕ್ಕೆ ಹೊರಟಿದೆ ಈಗ ಈ ಮೈತ್ರೇಯ ಬ್ರಾಹ್ಮಣ. ಅದಕ್ಕಾಗಿ ಕಥೆ, ಆಖ್ಯಾಯಿಕೆ ಈಗ ಆರಂಭ ಆಗ್ತಾ ಇದೆ ಅಂತ ಮೊದಲಿಗೆ ಭಗವತ್ಪಾದ ಶಂಕರ್ ಹೇಳ್ತಾರೆ. ಇದಿಷ್ಟು ಈ ಒಂದು ಮೈತ್ರೇಯ ಬ್ರಾಹ್ಮಣಕ್ಕೆ ಪ್ರವೇಶ ಮಾಡೋದರ ಮೊದಲು ಭಗವತ್ಪಾದರು ನಮಗೆ ವಿಶೇಷವಾಗಿ ಉಪದೇಶ ಮಾಡುವಂತಹದ್ದು. ಅದಾದ ಮೇಲೆ ಕಥೆ ಒಂದು ಸ್ವಲ್ಪ ಹೇಳಬೇಕು. ಅದಕ್ಕೆ ಮೊದಲಿನ ಮಂತ್ರವನ್ನು ತಂದರೆ ಹೇಳೋದಕ್ಕೆ ಸುಲಭ ಆಗುತ್ತೆ. ಮೈತ್ರೇಯೀತಿ ಹೋವಾಚ ಯಾಜ್ಞವಲ್ಕ್ಯ ಅಂತ ಇದು ಆರಂಭ ಆಗುತ್ತೆ ಈಗ. ಏನರ್ಥ ಅಂತಂದರೆ ಒಂದು ಕಥೆ, ಒಳ್ಳೆ ಕಥೆಯನ್ನು ಆಯ್ಕೆ ಮಾಡಿದ್ದಾರೆ. ಸನ್ಯಾಸವೇ ಮುಕ್ತಿಗೆ ಸಾಧನ ಅಂತ ಹೇಳುವಾಗ ಯಾಜ್ಞವಲ್ಕ್ಯರಂಥ ಗೃಹಸ್ಥರನ್ನ ಹೇಳ್ಕೊಂಡು ಬಂದಿದ್ದಾರೆ. ಮತ್ತು ಸಾಮಾನ್ಯ ಗೃಹಸ್ಥರಲ್ಲ, 2 ಪತ್ನಿಯರು ಬೇರೆಯವರಿಗೆ. 2 ಪತ್ನಿಯರನ್ನು ಹೊಂದಿದಂಥ ಒಬ್ಬ ಗೃಹಸ್ಥರನ್ನು ಹೇಳ್ಕೊಂಡು ಬಂದಿದ್ದಾರೆ ಉಪನಿಷತ್ನಲ್ಲಿ. ಸಾಮಾನ್ಯರಲ್ಲ ಯಾಜ್ಞವಲ್ಕ್ಯರು, ಅಸಾಮಾನ್ಯರು, ಮಹಾಜ್ಞಾನಿಗಳು. ಅವರಿಗೆ 2 ಪತ್ನಿಯರು, ಒಬ್ಬಳು ಗಾರ್ಗಿ ಅಂತ, ಇನ್ನೊಬ್ಬಳು ಮೈತ್ರೇಯಿ ಅಲ್ಲ ಕಾತ್ಯಾಯಿನಿ ಮತ್ತು ಮೈತ್ರೇಯಿ ಅಂತ. ಕಾತ್ಯಾಯಿನಿ ಅನ್ನೋಳು ಮೈತ್ರೇಯಿ ಅನ್ನೋಳಗಿಂತ ಸ್ವಲ್ಪ ಭಿನ್ನ. 2 ಯಾಜ್ಞವಲ್ಕ್ಯರ ಪತ್ನಿಯರೇ. ಅದು ಹೇಗೆ ಅಂತ ಗೊತ್ತಾಗುತ್ತೆ ಈಗ ಮೊದಲು ಮತ್ತು 2ನೇ ಮಂತ್ರದಲ್ಲಿ. 1ನೇ ಮಂತ್ರದಲ್ಲಿ ಯಾಜ್ಞವಲ್ಕ್ಯರು ಹೇಳ್ತಾರೆ, ಅವ್ರು ಹೇಳೋ ಕಥೆಯ ಸಾರಾಂಶ ಹೀಗಿದೆ. ಆ ಮೈತ್ರೇಯನ್ನು ಕರೆದು ಹೇಳ್ತಾರೆ, ಕಾತ್ಯಾಯನನ್ನು ಕರೆದಿಲ್ಲ, ಮೈತ್ರೇಯನ್ನು ಕರೆದು ಹೇಳ್ತಾ ಇದ್ದಾರೆ, ನೋಡು ನಾನು ಈಗ ಇಬ್ಬರಿಗೂ ಕೂಡ ನಿಮಗೇನು ವ್ಯವಸ್ಥೆಯನ್ನು ಮಾಡಬೇಕು ಅದನ್ನು ಮಾಡಿಬಿಡ್ತೇನೆ. ಅಂತಹ ಅಂತ ಇದರಲ್ಲಿ ಶಬ್ದ, ಮಂತ್ರದಲ್ಲಿ ಅಂತಹ ಅಂತ. ಏನು ಅಂತಹ? ಅಂತಂ ಕರವಾಣಿ ಅಂತ ಹೇಳ್ತಿದ್ದಾರೆ ಯಾಜ್ಞವಲ್ಕ್ಯರು. ಅಂತಂ ಕರವಾಣಿ ಅಂದರೆ ಏನು? ಭಾಷ್ಯಕಾರರಲ್ಲಿ ಭಗವತ್ಪಾದ ಶಂಕರದನ್ನು ವಿವರಿಸಿದ್ದಾರೆ. ಅಂದರೆ ಇಲ್ಲಿವರೆಗೆ ನಾನು ಗೃಹಸ್ಥ ಜೀವನವನ್ನು ಮಾಡ್ಕೊಂಡು ಬಂದೆ, ಈಗ ಇನ್ನು ಮುಂದಕ್ಕೆ ನಿಮ್ಮ ಕಥೆ ನೀವು ನೋಡ್ಕೊಳ್ಬೇಕೀಗ. ನಿಮಗೆಲ್ಲ ಸಂಪತ್ತು ಅದು ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ತೇನೆ, ನಾನು ಸನ್ಯಾಸ ತಗೊಳ್ಳೋದಕ್ಕೆ ಸಿದ್ಧನಾಗಿದ್ದೇನೆ, ನಾನು ಹೊರಡ್ತೇನೆ ಅಂತ ಅಭಿಪ್ರಾಯವನ್ನು ಹೇಳ್ತಾನೆ. ಅದಕ್ಕೆ ಅಂತಂ ಕರವಾಣಿ ಅಂತ ಹೇಳಿದರು ಯಾಜ್ಞವಲ್ಕ್ಯರು. ಆಗ ಈ ಮೈತ್ರೇಯಿ ಏನು ಉತ್ತರ ಕೊಟ್ಲು ಅಂದರೆ 2ನೇ ಮಂತ್ರದಲ್ಲಿ ಹೇಳ್ತೆ, ಹೋವಾಚ ಮೈತ್ರೇಯಿ ಎನ್ನುಮ ಇಯಂ ಭಗವಃ ಸರ್ವಾ ಪೃಥಿವೀ ವಿತ್ತೇನ ಪೂರ್ಣಾ ಸ್ಯಾದ್ ಕಥಂ ತೇನ ಅಮೃತಾ ಸ್ಯಾಮಿತಿ. ಪತಿಯಾದ ಯಾಜ್ಞವಲ್ಕ್ಯರಿಗೆ ಕೇಳ್ತಾಳೆ ಮೈತ್ರೇಯಿ, ಈಗ ನೆಮ್ಮದಿ ಸುಖ ಬೇಕು, ಅದಕ್ಕೆ ಈ ಪೃಥ್ವಿಯಲ್ಲಿ ಎಷ್ಟು ಸಂಪತ್ತಿದೆಯೋ ಅಷ್ಟೆಲ್ಲವನ್ನೂ ಪಡ್ಕೊಂಡ್ರೆ ಆಗ ಸುಖ ಆಗುತ್ತಾ, ಸುಖ ಸಿಗುತ್ತಾ ಅಂತ ಒಂದು ಸಾರಾಂಶ. ಅಲ್ಲಿ ವಿಚಾರಗಳು ಬೇಕಾದಷ್ಟಿದೆ.
ಸಾರಾಂಶ ಹಾಗೆ. ಅದಕ್ಕೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ನೇತಿ ಹೋವಾಚ ಯಾಜ್ಞವಲ್ಕ್ಯ. ಯಾಜ್ಞವಲ್ಕ್ಯರು ಹೇಳಿದರು, ಇಡೀ ಪ್ರಪಂಚದ, ಪೃಥ್ವಿ ಅಂತ ಶಬ್ದ ಇದೆ ಅಲ್ಲಿ, ಇಡೀ ಪ್ರಪಂಚದ ಸಂಪತ್ತನ್ನು ತಂದು ಮನೆಗೆ ಹಾಕಿದರೂ ಕೂಡ, ಅಲ್ಲ ಮನೆಗೆ ಹಾಕಿದ್ರು ಅಂದರೆ ಅದರ ಅಧಿಕಾರ ಇವರಿಗೆ ಕೊಟ್ಟರು ಕೂಡ, ಸಿಕ್ಕಿದರೂ ಕೂಡ ನೆಮ್ಮದಿ ಸಿಗುತ್ತಾ ಅಂತಂದರೆ ಸಿಗೋದಿಲ್ಲ ಅಂದ್ಬಿಟ್ರು ಯಾಜ್ಞವಲ್ಕ್ಯರು. ಅಷ್ಟು ಮಾತ್ರವಲ್ಲ, ಯಥೈವೋಪಕರಣವತಾಂ ಜೀವಿತಂ ತಥೈವತೆ ಜೀವಿತಂ ಸ್ಯಾದ್ ಅಮೃತತ್ವಸ್ಯ ತು ನಾಶಾಸ್ತಿ ವಿತ್ತೇನ ಇತಿ. ಇದು ಕೊನೆಯ ಭಾಗ ಇದೆಯಲ್ಲ ಅತ್ಯಂತ ಪ್ರಸಿದ್ಧವಾದ್ದು. ಎಲ್ಲ ನಮ್ಮ ಉಪನಿಷತ್ತು ವಾಕ್ಯಗಳಲ್ಲಿ ಬಂದಿರತಕ್ಕಂಥ ವಿಚಾರದಲ್ಲಿ ಬಹುಮುಖ್ಯವಾದ ಸ್ಥಾನ ಇದಕ್ಕೂ ಕೊಟ್ಟಿದ್ದಾರೆ. ಏನು ಹೇಳುತ್ತೆ ಆ ಕೊನೆಯ ಭಾಗ ಅಂದರೆ, ಸಂಪತ್ತಿನಿಂದ ಸುಖ ನೆಮ್ಮದಿ ಪರಿಪೂರ್ಣವಾಗಿ ಸಿಗುವುದಿಲ್ಲ ಅಷ್ಟೇ ಅಲ್ಲ, ಹಣದಿಂದ, ಸಂಪತ್ತಿನಿಂದ ಅಮೃತತ್ವಸ್ಯ ನ ಆಶಾ ಅಸ್ತಿ. ಅಯ್ಯೋ ಮೈತ್ರಿ, ಅದರ ಆಸೆ ಬಿಟ್ಟುಬಿಡು ನೀನು. ಹಣದಿಂದ ನೆಮ್ಮದಿ ಪರಿಪೂರ್ಣವಾಗಿ ಸಿಗುತ್ತೆ ಅನ್ನೋದನ್ನು, ಅದರ ಆಸೆ ಕೂಡ ಪಡಬೇಡ, ಸಾಧ್ಯವಿಲ್ಲ, ಸಿಗುವುದಿಲ್ಲ ಅಂತ ತೀರ್ಮಾನವನ್ನು ಹೇಳ್ತಾನೆ ಯಾಜ್ಞವಲ್ಕ್ಯ. ನಾನಾಗಲೇ ಹೇಳಿದೆ, ಇಬ್ಬರೂ ಪತ್ನಿಯರು ಯಾಜ್ಞವಲ್ಕ್ಯರಿಗೆ ಆದರೂ ಕೂಡ ಮೈತ್ರಿ ಒಂದು ರೀತಿ, ಕಾತ್ಯಾಯನಿ ಇನ್ನೊಂದು ರೀತಿ. ಈ ಮೈತ್ರಿ ಅದನ್ನು ಕೇಳಿದ ಮೇಲೆ ಸಾಹೋವಾಚ ಮೈತ್ರಿ ಅನ್ನೋದು ಉಪನಿಷತ್ತು ಮತ್ತೆ ಬಿಡುವುದಿಲ್ಲ. ಮೈತ್ರಿ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಮತ್ತೆ ಮಾತನಾಡ್ತಾಳೆ. ಏನು ಹೇಳ್ತಾಳೆ? ಏನಾಹಂ ನಾಮೃತಾಸ್ಯಾಂ ಕಿಮಹಂ ತೇನ ಕುರ್ಯಾಂ ಯದೇವ ಭಗವಾನ್ ವೇದ ತದೇವ ಮೇ ಬ್ರೂಹಿ. ಓಹೋ, ವಿತ್ತ ಸಂಪತ್ತು ಅನ್ನೋದು ನಮಗೆ ಸಂತೋಷಕ್ಕೆ ಖಂಡಿತವಾಗಿಯೂ ಕಾರಣವಾಗುವುದಿಲ್ಲ ಅಂತ ಅನ್ನೋದೇ ನಿನ್ನ ತೀರ್ಮಾನ ಆದರೆ, ಮತ್ತು ನಮಗೆ ಸಂಪತ್ತನ್ನು ಕೊಟ್ಟು ನಾನು ಹೊರಟೋಗ್ತೇನೆ ಅಂತ ನೀನು ಹೇಳ್ತಾ ಇರೋದು ಯಾತಕ್ಕೆ? ಸಂಪತ್ತಿನಿಂದ ಏನೂ ಸಿಗುವುದಿಲ್ಲ, ಪರಿಪೂರ್ಣವಾದ ಸುಖ ನೆಮ್ಮದಿ ಸಿಗುವುದಿಲ್ಲ, ಸರ್ವಾತ್ಮನ ಸಿಗುವುದಿಲ್ಲ ಅಂತ ಹೇಳಿದ್ದು ನೀವೇ. ಈಗ ಆಮೇಲೆ ಎಲ್ಲ ನಿಮಗೆ ನಾನು ಬೇಕಾದಲ್ಲಿ ವಿಭಾಗ ಮಾಡಿಕೊಟ್ಟು ನಾನು ಹೋಗ್ತೇನೆ ಅಂತ ಹೇಳ್ತಿದ್ದೀರಾ. ಓಹೋ, ಒಳ್ಳೆ ಸಮಾಚಾರ ಆಗೋಯ್ತಲ್ಲ. ಇಲ್ಲ, ಯಾವುದರಿಂದ ನೆಮ್ಮದಿ ಸಿಗುವುದಿಲ್ಲೋ ನನಗೂ ಅದು ಬೇಡ. ಇದು ಮೈತ್ರಿ ಹೇಳೋದು. ಕಾತ್ಯಾಯನಿದನ್ನು ಹೇಳೋದಿಲ್ಲ, ಈ ಮಾತು ಹೇಳೋದಿಲ್ಲ. ಮೈತ್ರಿ ಹೇಳ್ತಾಳೆ, ಇಲ್ಲ, ನಮಗೆ ಇದು ಅವಶ್ಯಕತೆ ಇಲ್ಲ. ಈಗ ನೀವು ಸುಖಕ್ಕೋಸ್ಕರ, ಆನಂದಕ್ಕೋಸ್ಕರ ಅದೇನೋ ಇಲ್ಲಿಗೋ ಹೋಗ್ತೇನೆ ಅಂತ ಹೇಳ್ತಾ ಇದ್ದೀರಲ್ಲ, ಅಂದರೆ ನಿಮಗೀಗ ಆನಂದ ಸಿಗುವುದು ಎಲ್ಲಿ ಏನು ಅಂತ ಗೊತ್ತಿದೆಯಲ್ಲ, ಅದನ್ನೇ ನಮಗೂ ಹೇಳಿ. ಮತ್ತು ಈ ಸಂಪತ್ತು ನಮಗೆ ಯಾಕೆ ಇದು ವಿಭಾಗ ಮಾಡೋದು ಅಂತ ಹೇಳಿಬಿಡ್ತಾಳೆ ಈ ಮೈತ್ರಿ. ಇದು ನಮ್ಮ ಉಪನಿಷತ್ನ ಕಥೆ, ಮರಿಬಾರದು. ಅದಕ್ಕಾಗಿ ನಾನು ಆಗಲೇ ಹೇಳಿದೆ, ಒಬ್ಬ ಗೃಹಸ್ಥನನ್ನೇ ಹೇಳ್ಕೊಂಡ್ಬಿಟ್ಟಿದೆ ಈ ಉಪನಿಷತ್ತಿಲ್ಲಿ ಈ ಸನ್ಯಾಸರ ವಿಧಿಯನ್ನು ಹೇಳುವುದಕ್ಕೆ. ಅದು ಇಬ್ಬರು ಪತ್ನಿಯರಿರುವುದನ್ನು ಅಂತ ನಾನು ಹೇಳೋದಕ್ಕೆ ಕಾರಣ ಅದು. ಆಗ ಯಾಜ್ಞವಲ್ಕ್ಯನ ಹೇಳಿದ್ರು, ಸಹೋವಾಚ ಯಾಜ್ಞವಲ್ಕ್ಯ. ಇದು ಮಾತ್ರ ಈಗ ಹೇಳಲೇಬೇಕು. ಈಗ ಇಲ್ಲಿ ಸ್ವಲ್ಪ ನಾನು ಸೂತ್ರ ಸಂಹಿತೆಗೆ ಬರ್ತೇನೆ. ಇದಿಷ್ಟೀಗ ನಿಮ್ಮ ಮನಸ್ಸನ್ನು ಇಟ್ಟುಕೊಂಡ್ರೆ, ಪ್ರತ್ಯಗ್ರೂಪ ಶಿವ ಸಾಕ್ಷಾತ್ ಪರಾನಂದ ಸ್ವಲಕ್ಷಣ ಪರಮ ಪ್ರೇಮಾಸ್ಪದತ್ವೇನ ಪ್ರತೀತತ್ವಾರ್ ಸುರೋಷಭಾಹ ಅಂತ ಆರಂಭ ಆಗುತ್ತೆ ನಮ್ಮ ಸೂತ್ರ ಸಂಹಿತೆಯಲ್ಲಿ. ಅದಕ್ಕೆ ಹಿಂದೆ ಇಷ್ಟು ಕಥೆಗಳಿದೆ ಈ ಉಪನಿಷತ್ನಲ್ಲಿ ಹೇಳುವಂಥ ಕಥೆ. ಯಾಜ್ಞವಲ್ಕ್ಯರು ಏನು ಹೇಳಿದರು, ನೀವು ಯಾವುದನ್ನು ಅಪೇಕ್ಷೆ ಪಟ್ಟುಕೊಂಡು ಈ ಸಂಪತ್ತನ್ನು ನಮಗೆ ಕೊಟ್ಟು ಏಕೂ ಪ್ರಯೋಜನ ಇಲ್ಲದಂಥ ಭಾಗವನ್ನು ನೀವು ಇಟ್ಕೊಳ್ಳಿ ಇಬ್ಬರು ಕೂಡ ಅಂತ ಹೇಳಿ ಹೊರಟಿದ್ದೀರೋ, ಇದನ್ನು ಒಪ್ಪೋದಿಲ್ಲ. ನೀವು ಸಂತೋಷವನ್ನು ಯಾವುದರಿಂದ ಪಡಿಬಹುದು, ನೆಮ್ಮದಿಯನ್ನು, ಪರಿಪೂರ್ಣವಾದ ಸುಖವನ್ನು ಅದನ್ನು ನೀವು ತಿಳ್ಕೊಂಡಿದ್ದೀರಿ, ಅದನ್ನೇ ನಮಗೂ ಕೊಡಿ, ನಮಗೂ ಹೇಳಿ ಅಂತ ಹಠಕ್ಕೆ ಬಿದ್ದುಬಿಟ್ಲಲ್ಲ ಮೈತ್ರೇಯಿ. ಅದಕ್ಕೆ ಉಪನಿಷತ್ತು ಆರಂಭ ಆಗುತ್ತೆ. ಇದು ಇದರ ಮಹತ್ವ. ಇದು ಉಪನಿಷತ್ತು ಏನು ಹೇಳುತ್ತೆ, ಈಗ ಅಲ್ಲೊಂದು ಮಂತ್ರವಿದೆ. ಆ ಮಂತ್ರ ಸಹೋವಾಚ ಯಾಜ್ಞವಲ್ಕ್ಯ ಪ್ರಿಯಾಬತ ಅರೇ ನಃ ಸತಿ ಪ್ರಿಯಂ ಭಾಷಸೆ ಏಹಿ ಆಸ್ವ ವ್ಯಾಖ್ಯಾಸ್ಯಾಮಿತೆ ವ್ಯಾಚಕ್ಷಾಣಸ್ಯ ತು ಮೇ ನಿಧಿಧ್ಯಾಸಸ್ವ ಅಂತ ಒಂದು ಮಂತ್ರ. ತುಂಬ ಚೆನ್ನಾಗಿ ಭಗವತ್ಪಾದ ಶಂಕರಲ್ಲಿ ಭಾಷ್ಯವನ್ನು ಬರೆದಿದ್ದಾರೆ. ಸಾರಾಂಶ ಏನು ಅಂದರೆ, ಇಷ್ಟು ಮಾತು ಆ ಮೈತ್ರಿ ಬಾಯಿಯಿಂದ ಕೇಳಿದ ತಕ್ಷಣ ಯಾಜ್ಞವಲ್ಕ್ಯರು ಏನು ಹೇಳಿದರು ಅಂದರೆ, ಓಹೋ ಹಾಗೆ ನಿನ್ನ ವಿಚಾರ ಸರಿ, ಹಾಗಾದರೆ ನೀನು ಅತ್ಯಂತ ಚೆನ್ನಾಗಿ ಯೋಚನೆ ಮಾಡಿದ್ದೀಯಾ, ನನಗೆ ಅತ್ಯಂತ ಈಗ ಸಂತೋಷ ಉಂಟಾಗಿದೆ. ಪ್ರಿಯಾ ಅಂತ ಹೇಳ್ತಾರೆ ಮಂತ್ರದಲ್ಲಿ, ಹಾಗೆ ಹೇಳುತ್ತೆ ಯಾಜ್ಞವಲ್ಕ್ಯ ಪ್ರಿಯಾ ಬತ ಅರೇ ಅಂತ ಮಾತಲ್ಲಿ. ಪ್ರಿಯಂ ಭಾಷಸೆ, ನನಗೆ ಅತ್ಯಂತ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥ ಮಾತಾಡ್ತಾ ಇದೆಯಾ ನೀನು, ಹಾಗೆ ಬಾ ಕೂತ್ಕೋ. ಈಗ ನಿನಗೆ ಯಾವುದರಿಂದ ಅಮೃತತ್ವವನ್ನು ಪಡಿಬಹುದು ಅಂತ ನಾನು ತಿಳ್ಕೊಂಡಿದ್ದೇನೋ ಅದನ್ನು ನೀನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತಾ ಇದೆಯಲ್ವೇ, ಬಾ ಕೂತ್ಕೋ ಅಂತ ಹೇಳಿ ಆಕೆಗೆ ಕೂತ್ಕೊಳ್ಳಿಕ್ಕೆ ಹೇಳಿ ಆಮೇಲೆ ಮುಂದಿನ ಮಾತು ಶುರು ಮಾಡ್ತಾರೆ ಅಂತ ಮಂತ್ರ ಹೇಳುತ್ತೆ. ಮುಂದೆ ಏನು ಹೇಳುತ್ತೆ ಮಂತ್ರ,
ಸಹೋವಾಚನವ ಅರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ ಅಂತ ಶುರುವಾಗುತ್ತೆ. ಬಹಳ ದೊಡ್ಡ ಮಂತ್ರ ಇದು, 5ನೇ ಮಂತ್ರ. ಆ ಮಂತ್ರವನ್ನು ನಾವು ಮರೆತು ಬಿಡ್ಬೋದು. ಈಗ ಇನ್ನು ಸೂತ ಸಂಹಿತೆಯಲ್ಲಿ ಅದೆಲ್ಲ ಬರುತ್ತೆ ಆ ವಿಚಾರಗಳು. ಹಾಗಾಗಿ ಮಂತ್ರವನ್ನು ಹಾಗೆ ಬಿಟ್ಬಿಡ್ಬೋದು ನಾವು, ಯಾಕಂದ್ರೆ ಬಹಳ ದೀರ್ಘವಿದೆ ಮತ್ತು ನಮಗೆ ಅದು ಒಂದೇ ರೀತಿಯಲ್ಲಿ ಬರೋದರಿಂದ ಬಹಳ ಸುಲಭ ನೆನಪಿಟ್ಟುಕೊಳ್ಳಿಕ್ಕೆ. ಒಟ್ಟಿನಲ್ಲಿ ಇಲ್ಲಿ ಈ ಮಂತ್ರದಲ್ಲಿ ಏನು ಹೇಳುತ್ತೆ, ಹೇಗೆ ಉಪದೇಶ ಶುರುವಾಗಿದೆ ಅಂದರೆ, ಈಗ ಅಮೃತತ್ವವನ್ನು ತಿಳಿದಿದ್ದನ್ನು ಹೇಳಬೇಕು ಅನ್ನೋದು ಮೈತ್ರಿಯ ಅಪೇಕ್ಷೆ. ಆನಂದ ಸುಖ ಅದು ಏನು ಅಂತ ಅನ್ನೋದನ್ನು ಹೇಳಬೇಕು ಅನ್ನೋದು ಮೈತ್ರಿಯ ಅಪೇಕ್ಷೆ. ಶಬ್ದ ಇನ್ನೊಂದು ಹೇಳೋದಾದರೆ ಅದಕ್ಕೆ ಯಾಜ್ಞವಲ್ಕ್ಯರು ಏನು ಮಾಡಿದರು, ಪರಿಪೂರ್ಣವಾಗಿ ಆ ಉತ್ತರ ಅಪೇಕ್ಷೆ ಪಡುವಂಥ ವ್ಯಕ್ತಿ ಮೈತ್ರಿಯೇ ಆಗಲಿ ನಾವಾಗಲಿ ಯಾರೇ ಆಗಲಿ ನಮ್ಮ ಯೋಚನಾ ದಿಕ್ಕನ್ನೇ ಬದಲಿಸುವಂತಹ ಒಂದು ಅದ್ಭುತವಾದ ಉತ್ತರವನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಯಾಜ್ಞವಲ್ಕ್ಯರು. ನಾನಿಲ್ಲಿ ಮಧ್ಯೆ ಇದು ಉಪನ್ಯಾಸ ಆದ್ರಿಂದ ಇನ್ನೊಂದು ಸಣ್ಣ ಹರಿಕಥೆಯಾಗಿ ಪೀಠಿಕೆ ಅಲ್ಲ, ಇದು ಇನ್ನೊಂದು ವಿಷಯವನ್ನು ಸೇರಿಸಿಬಿಡ್ತೇನೆ. ಎಷ್ಟೋ ಸಾರಿ ನಾನು ಉಲ್ಲೇಖ ಮಾಡೋದನ್ನು ನೀವು ಕೇಳಿದ್ದೀರಿ ಅಂತ ನಾನು ನೆನಪಿಟ್ಕೊಂಡಿದ್ದೇನೆ. ಮತ್ತೊಂದು ಸಾರಿ ಅದನ್ನು ಹೇಳ್ತೇನೆ, ನೆನಪು ಮಾಡಿಕೊಳ್ಳಿ. ನಮ್ಮ ಮನೆಗಳಲ್ಲಿ ಆಗಲಿ ಅಥವಾ ನಮ್ಮ ಪರಿಚಯದವರಲ್ಲೇ ಆಗಲಿ ಅಥವಾ ನಮ್ಮ ಬಂಧುಗಳಲ್ಲೇ ಆಗಲಿ ನಿಜವಾಗಿಯೂ ನಾವು ಅವರು ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು, ಇವರು ನಮ್ಮ ಮನೆಯವರು, ಇವರು ನಮಗೆ ಸಂಬಂಧಪಟ್ಟವರು ಅಂತ ಯೋಚನೆ ಮಾಡೋದೇ ಹೌದಾದರೆ ಖಂಡಿತವಾಗಿಯೂ ಇದನ್ನು ಚೆನ್ನಾಗಿ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ಜೀವನವನ್ನು ರೂಪಿಸಿದ್ದೇ ಆದರೆ ಈ ಸಮಾಜ ನಾಳೆ ಬೆಳಗಾಲದೊಳಗೆ ಬದಲಾವಣೆ ಆಗುತ್ತೆ ಅನ್ನೋದು ಸಂದೇಹವಿಲ್ಲ. ಅಂಥ ಒಂದು ಮಾತೀಗ ಯಾಕೆ ಅಂತ ಕೇಳಬಹುದು. ಈಗ ಈ ಮೈತ್ರಿಯ ಪ್ರಶ್ನೆ ಏನಿದೆ, ಹಣ ಇತ್ಯಾದಿಗಳಿಂದ ಖಂಡಿತವಾಗಿಯೂ ಸುಖ ಇಲ್ಲ ಅನ್ನೋದೇ ತೀರ್ಮಾನವಾದರೆ, ಸುಖ ನೆಮ್ಮದಿ ಆನಂದ ಅನ್ನೋದು ಯಾವುದರಿಂದ ಅಂತ ನಿಮಗೆ ಗೊತ್ತಿರೋದೇ ಆದರೆ ಅದನ್ನು ಹೇಳಿ ಅಂತ ಕೇಳಿದ್ದಾಳೆ. ಈಗ ಇದು ಯಾವ ಜಾತಿಗೆ ಸೀಮಿತ, ಯಾವ ವಯಸ್ಸಿಗೆ ಸೀಮಿತ, ಯಾವ ದೇಶಕ್ಕೆ ಸೀಮಿತ, ಯಾವ ಭಾಷೆಗೆ ಸೀಮಿತ, ಯಾವ ಕಾಲಕ್ಕೆ ಸೀಮಿತ? ಯಾರಾದರೂ ಹೇಳ್ತೀರಾ? ಈ ಪ್ರಶ್ನೆ ಅನ್ನೋದು ಇದರಲ್ಲಿ ಸೀಮೆ, ಒಂದು ಇತಿಮಿತಿ, ಇದರಲ್ಲಿ ಒಂದು ಸಂಕೋಚ ಭಾವ ಎಲ್ಲರೂ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಅಷ್ಟು ಮಾತ್ರ ಅಲ್ಲ, ಸರ್ವಕಾಲಕ್ಕೂ ಸರ್ವರಿಗೂ ಬೇಕಾದಂಥ ವಿಚಾರ ಇದು. ಅದಕ್ಕಾಗಿ ನಾನು ಹೇಳೋದು, ಇಂಥ ವಿಷಯಗಳಲ್ಲಿ ನಾವು ಯುವಕರನ್ನು ಪ್ರೇರೇಪಿಸಬೇಕು. ಯಾಕಂದ್ರೆ ರಹಸ್ಯ ಇರುವುದೇ ಇಲ್ಲಿ. ಇದೊಂದು ಮನಸ್ಸಿಗೆ ಬಂತು ಅಂತಂದ್ರೆ ಎಂಥ ಯುವಕನಾದರೂ ಕೂಡ ಅವನ ಜನ್ಮ ಸಾರ್ಥಕ ಆಯಿತು ಅಂತಲೇ ಲೆಕ್ಕ. ಅವನು ಯಾವ ಕ್ಷೇತ್ರಕ್ಕೆ ಬೇಕಾದ್ರೂ ಹೋಗಲಿ, ಕ್ಷೇತ್ರ ಅವನಿಗೆ ಅವನ ಪುಣ್ಯಕ್ಕೆ ಅನುಗುಣವಾಗಿ ಅವನು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು, ಯಾವ ಬೇಕಾದ್ರೂ ಜೀವನ ಮಾಡ್ಬೋದು. ಆದರೆ ಅತ್ಯಂತ ಅಚ್ಚುಕಟ್ಟಾದ ಜೀವನವನ್ನು ಮಾಡ್ತಾ ತಾನೂ ನೆಮ್ಮದಿಗೆ ಹೋಗ್ತಾನೆ, ತನ್ನವರನ್ನು ನೆಮ್ಮದಿ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲ ಅಂದರೆ ಮತ್ತು ನಾವು ಅದನ್ನು ಹೇಳಬೇಕಾದಿಲ್ಲ, ನಾವೆಲ್ಲರೂ ಅದಕ್ಕೀಗ ಪ್ರಮಾಣಗಳೇ ಸಾಕ್ಷಿಗಳೇ. ಅಂಥ ಪರಿಸ್ಥಿತಿ. ಅದಕ್ಕಾಗಿ ಭಗವತ್ಪಾದ ಶಂಕರರು ಬಾಲಸ್ತಾವತ್ ಕ್ರೀಡಾಸಕ್ತಃ ಅನ್ನುವ ಉಪದೇಶವನ್ನು ನೀಡಿದರು ನೋಡಿ. ಅರೇ ಸಮಾಜ ಎಷ್ಟು ಸಾರಿ ಹೇಳ್ತಾ ಇದ್ರು ಕೂಡ ನಮ್ಮ ಶಾಸ್ತ್ರಕಾರರು, ವೇದ ಉಪನಿಷತ್ತುಗಳು ಕೇಳೋದಿಲ್ವಲ್ಲ ಇದನ್ನು? ಅಂತ ವಿಶೇಷವಾದಂಥ ಒಂದು ಕೃಪೆ ಕರುಣೆಯನ್ನು ತೋರ್ತಾರೆ ಉಪದೇಶ ಮಾಡುವಾಗ. ಇಂಥ ಉಪನಿಷತ್ತಿನ ಒಂದು ಉಪದೇಶಗಳು, ಕಥೆಗಳು ಅಥವಾ ಅದರ ಬೆಳಕು ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಬಂಧುಗಳಿಗೆ, ನಮ್ಮ ಸ್ನೇಹಿತರಿಗೆ ಹೇಳೋದಕ್ಕೂ ನಾವು ಹೊರಡೋದಿಲ್ಲ. ಅವ ಕೇಳೋದು ಬಿಡೋದು ಅವನ ಸಂಸ್ಕಾರ, ಬಿಟ್ಬಿಡೋಣ, ಏನಾರು ಮಾಡ್ಕೊಳ್ಳಿ, ಅದು ನಮಗೇನು ಬೇಜಾರು, ನಮಗೇನು ಖರ್ಚೇನಿದೆ ಹೇಳೋದಕ್ಕೆ ಏನಾದ್ರು ಖರ್ಚಿದೆಯಾ? ಹೇಳೋದಕ್ಕೆ ಇಲ್ಲ. ಅವನ ಇಟ್ಕೊಂಡಿದ್ದಾನೆ, ಹೀಗೆ ಒಂದು ಉದಾಸೀನ ಭಾವ ನಮಗೆ. ಹೇಗೆ ಗೊತ್ತು ನಮಗೆ ಅವನ ಪುಣ್ಯ? ಇವತ್ತಲ್ಲ ನಾಳೆ ಕೆಲಸ ಮಾಡಬಹುದಲ್ಲ, ಅದು ಮಾಡಿದ್ದು ಹಾಗೆ ಅಲ್ಲ ನಮಗೆಲ್ಲ. ಮತ್ತೆ ಮೊದಲಿಂದ ಕೆಲಸ ಮಾಡಿದೆ ಅಂತ ಎಲ್ಲಾರಿದೆ? ಎಲ್ಲೂ ಇಲ್ವೇ? ಸಾಕಷ್ಟು ಹೊಡೆತ ತಗೊಂಡಿದ್ದೇವೆ, ಹಾಗೆ ಉಳಿದವರು ತಗೊಳ್ತಾರೆ, ಅದರಲ್ಲಿ ಏನು ಸಂದೇಹ? ಹಿಂದಿನವರು ತಗೊಂಡಿದ್ದಾರೆ, ಮುಂದಿನವರು ತಗೊಳ್ತಾರೆ, ಅದರಲ್ಲಿ ಏನು ಸಂದೇಹವಿಲ್ಲ. ಆದರೆ ಹೇಳೋದನ್ನು ಸಂಕೋಚ ಮಾಡೋದೇ ಅಲ್ಲ, ಅದಕ್ಕೆ ತೊಂದರೆ ಕೊಡೋದೇ ಅಲ್ಲ, ಅದನ್ನೇ ದೂರ ಮಾಡೋದೇ ಅಲ್ಲ, ಅಲ್ಲಿ ಸೋಲು, ಅಲ್ಲಿ ನಮಗೆ ಬರೋದು ದುರಂತ. ಅದಕ್ಕಾಗಿ ಈ ಒಂದು ಭಾಗಕ್ಕೆ ನಾನು ಇನ್ನಿಲ್ಲದ ಮಹತ್ವ ಕೊಡ್ತೇನೆ. ಅಲ್ಲ, ಎಲ್ಲ ಉಪನಿಷತ್ತುಗಳಿದೆ, ಇದಿಲ್ಲಿ ಮಾತ್ರ ಈಗ ಎಂಥವನಿಗೆ ಅರ್ಥ ಆಗೋ ಹೇಳ್ತಾರೆ. ಯಾಜ್ಞವಲ್ಕ್ಯರು ಹೇಳ್ತಾರೆ, ನೆಮ್ಮದಿ ಸುಖ ಅದನ್ನು ಹೇಗೆ ತಿಳ್ಕೊಳ್ಬೇಕು, ಇದನ್ನು ಯೋಚನೆ ಮಾಡಬೇಕು ಅಂತಾರೆ ಯಾಜ್ಞವಲ್ಕ್ಯರು. ಅದಕ್ಕೆ ಅವ್ರು ಹೇಳೋದೇನೆಂದರೆ,
ನಮ್ಮ ವ್ಯವಹಾರದ ಪ್ರತಿದಿನದ ಒಂದು ಅನುಭವವನ್ನೇ ಉಪದೇಶಕ್ಕೀಗ ಜೋಡಿಸ್ತಾರೆ. ಹೇಗೆ ಜೋಡಿಸ್ತಾರೆ ಅಂತಂದರೆ, ಸೂತ ಸಂಹಿತೆ ಶ್ಲೋಕಗಳು ಹೇಳುತ್ತೆ. 2ನೇ ಶ್ಲೋಕವನ್ನೇ ನಾನು ಒಂದು ಮಾತು ನೆನಪು ಮಾಡಿಬಿಡ್ತೇನೆ. ಪರಮ ಪ್ರೇಮಾಸ್ಪದಾನಂದ ಸುರಾಹ ಆನಂದ ಏವ ಹಿ ಪ್ರಿಯೋ ಭವತಿ ಭಾರ್ಯಾಯಾಹ ಪತಿ ಸೋಯಂ ಸುರಋಷಭಾ ಅಂತ ಶುರು ಮಾಡ್ತಾರೆ. ಇಲ್ಲಿ ಅರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ನ ಭವತಿ ಅಂತ ಮಂತ್ರ ಶುರುವಾಗುತ್ತೆ. ಇಲ್ಲಿ ಇದನ್ನು ಈ ರೀತಿಯಲ್ಲಿ ಶುರು ಮಾಡಿದ್ದಾರೆ. ಅರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ ನವಾರೇ ಜಾಯಾಯಿ ಕಾಮಾಯ ಜಾಯಾ ಪ್ರಿಯಾ ಭವತಿ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ ಅಂತ ಶುರುವಾಗುತ್ತೆ. ಇಲ್ಲಿ ಅದನ್ನೇ ಎಲ್ಲ ಒಂದೊಂದೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ ನಮ್ಮ ಸೂತ ಸಂಹಿತೆಯಲ್ಲಿ. ಏನು ಅರ್ಥ ಅಂತಂದರೆ, ನಾವು ವಿಚಾರ ಮಾಡಿ ನೋಡಿದ್ದೇ ಆದರೆ ನಮಗೆಲ್ಲವೂ ಪ್ರಿಯವಾದ್ದು ಅಂತ ನಾವು ಏನೇನು ಅಂದ್ಕೊಂಡಿದ್ದೀವಿಯೋ ಅದು ಒಂದೊಂದನ್ನು ಕೂಡ ಮನಮುಟ್ಟುವಂತೆ ಯಾಜ್ಞವಲ್ಕ್ಯರು ಪತ್ನಿಗೆ ಹೇಳ್ತಾ ಇದ್ದಾರೆ. ಈಗ ಮೈತ್ರೇಯಿಗೆ ಮೊದಲಿಗೆ ಏನು ಹೇಳ್ತಾ ಇದ್ದಾರೆ, ಪ್ರಿಯ ಮತ್ತೆ ಪ್ರಿಯೆ ಇವರ ಒಂದು ಪ್ರೀತಿ ಅನ್ನೋದು ಏನಿದೆ ಇದು ಏತಕ್ಕಾಗಿದೆ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾರೆ ಈ ಮೊದಲಿನ ಈಗ ಉಪದೇಶದಲ್ಲಿ. ಏನಿದೆ ಸ್ವಾರಸ್ಯ ಅಂತಂದರೆ, ಪತಿಯಾಗಲಿ ಪತ್ನಿಯಾಗಲಿ ಅವರ ಪ್ರೀತಿ ಅದು ಯಾತಕ್ಕಾಗಿದೆ ಅಂದರೆ ತನ್ನ ಸಂತೋಷಕ್ಕಾಗಿ ಅಷ್ಟೇ ಹೊರತು ಪತಿಗೆ ಪತ್ನಿಗೆ ಸಂತೋಷವಾಗಲಿ ಅನ್ನೋದರಿಂದ ಪ್ರೀತಿ ಇರೋದೂ ಇಲ್ಲ. ಹಾಗೆ ಪತ್ನಿಗೆ ಪತಿ ಸಂತೋಷವನ್ನು ಹೊಂದಲಿ ಅನ್ನೋದಿಲ್ಲ, ತಾನು ಸಂತೋಷ ಹೊಂದ್ತೇನೆ ಅದರಿಂದ ಅನ್ನೋ ಒಂದೇ ಕಾರಣ ಅಷ್ಟೇ. ಇದು ಅನೇಕರಿಗೆ ಇಷ್ಟವಾಗದೆ ಹೋಗ್ಬೋದು. ಯಾಕೆಂದರೆ ಇದು ಏನೋ ಲೋಕದ ವಿರುದ್ಧವಾಗಿ ನೀವು ಮಾತನಾಡ್ತಾ ಇದ್ದೀರಿ ಅಂತ ಹೇಳ್ಬೋದು. ಏನಿಲ್ಲ, ಎಲ್ರಿಗೂ ನಿತ್ಯ ಜೀವನದಲ್ಲಿ ಗೊತ್ತಿರೋದು ಎಂಥ ಸಂಬಂಧ ಇರಲಿ. ಈಗ ಅದು ಒಂದು ಹೇಳಿದ್ರಿಂದ ಮತ್ತೆ ನೀವು ಎಲ್ಲಿ ಬೇಕಾದ್ರೂ ಜೋಡಿಸ್ಕೊಳ್ಳಿ, ಇನ್ನು ಮುಂದಕ್ಕೆಲ್ಲ ಅದನ್ನೇ ಹೇಳೋದು. ಎಲ್ಲ ಉದಾಹರಣೆಗಳಲ್ಲಿ ಕೂಡ ನಮಗೆ ಕಾಣೋದೇನೆಂದರೆ, ನಮಗೆ ಸಂತೋಷಕ್ಕೇನಾದರೂ ಧಕ್ಕೆ ಬಂತು ಅಂತಂದರೆ ಮುಗೀತು ಅಂತಲೇ ಅರ್ಥ. ಎಂಥ ಪ್ರೀತಿ ಇದ್ರೂ ಹೊರಟು ಹೋಗುತ್ತೆ. ನೀವು ಎಲ್ಲಿ ಬೇಕಾದ್ರೂ ನೋಡಿ, ಪತಿ ಪತ್ನಿ ಇರಲಿ, ತಂದೆ ಮಕ್ಕಳಿರಲಿ, ಅಕ್ಕ ತಂಗಿರಲಿ, ಅಣ್ಣ ತಮ್ಮ ಇರಲಿ, ಅಥವಾ ಇನ್ನು ಯಾವುದೇ ಬಾಂಧವ್ಯ ಇರಲಿ, ನನಗೆ ದುಃಖ ಆಗುತ್ತೆ, ನನಗೆ ಸಂತೋಷ ಆಗ್ತಾ ಇಲ್ಲ ಅಂದರೆ ಎಡಗಾಲಿ ಒದಿತೇವೆ ನಾವು. ಹೋಗತ್ಲಾಗ ನಿನ್ನತ್ಲ, ನಿನ್ನ ಪಾಡು ನಿಂದಾಯಿತು, ನಾನಾಯಿತು ಅಂತ ಹೇಳ್ತೇವೆ ನಾವು. ಅಂದ್ರೆ ಅರ್ಥ ಏನಾಯ್ತು ಅವಾಗ? ಆ ಎಲ್ಲ ಬಾಂಧವ್ಯವು ಕೂಡ ನಮಗೆ ಸಂತೋಷ ಆಗುವುದಾದ್ರೆ ಮಾತ್ರ ಇಟ್ಕೊಳ್ತೇವೆ, ಇಲ್ಲ ಅಂದರೆ ಇಲ್ಲ. ಆತ್ಮನಸ್ತು ಕಾಮ, ಎಂಥ ಮಾತು ಹೇಳುತ್ತೆ ಅಂತ ಉಪನಿಷತ್ತು. ನಮ್ಮ ವಿದ್ಯಾರಣ್ಯರು ಒಂದು ಅತಿರಮಣೀಯವಾದ ಉದಾಹರಣೆ ಕೊಡ್ತಾರೆ. ಅವ್ರು ಕೊಡೋದ್ರಿಂದ ನಾನು ಅದನ್ನು ಉದಾಹರಣೆ ಹೇಳ್ಬೋದು. ನಾನು ಇದನ್ನು ಹಿಂದೆನೂ 1-2 ಸಾರಿ ಇಲ್ಲಿ ಹೇಳಿದ್ನೋ ಗೊತ್ತಿಲ್ಲ, ಬೇರೆ ಬೆಂಗಳೂರಲ್ಲೆಲ್ಲ ಹೇಳಿದ ನೆನಪಿದೆ ನನಗೆ. ಏನು ಉದಾಹರಣೆ ಕೊಡ್ತಾರೆ ಅಂದರೆ, ಅವನು ಸಣ್ಣ ಸರಳವಾದ ಉದಾಹರಣೆ ಕೊಡ್ತಾರೆ. ಈ ತಂದೆ ಆದವ ಏನು ಮಾಡ್ತಾನೆ, ಸಾಮಾನ್ಯವಾಗಿ ಎಲ್ಲ ಕುಟುಂಬದಲ್ಲಿ ನಾವು ಕಾಣೋದು, ಚಿಕ್ಕ ಮಕ್ಕಳಾಗಿರುವಾಗ ಚಿಕ್ಕ ಮಗುವನ್ನು ಬಹಳ ಸಂತೋಷದಿಂದ ಪ್ರೀತಿಯಿಂದ ಮುದ್ದಾಡೋದೆಲ್ಲ ಮಾಡ್ತಾನಲ್ಲ. ಮಾಡುವಾಗ ಕೆಲವರಿಗೊಂದು ಅಭ್ಯಾಸ ಏನು ಅಂದರೆ, ತಮ್ಮ ಕುರುಚಲು ಗಡ್ಡವನ್ನು ಆ ಮಗುವಿಗೆ ಒರೆಸೋದು ಮುದ್ದಾಡುವಾಗ. ಇದು ವಿದ್ಯಾರಣ್ಯರು ಹೇಳುವ ಉದಾಹರಣೆ ಇದು. ಅಲ್ಲ, ಅದು ಪಾಪ ಚಿಕ್ಕ ಮಗು, ಕೋಮಲವಾದ ಶರೀರ. ಇವನು ಈ ಕುರುಚಲು ಗಡ್ಡ ಆ ಮಗುವಿಗೆ ಅದನ್ನು ಒರೆಸೋದಕ್ಕೆ ಶುರು ಮಾಡಿದ್ರೆ ಅದರ ಪರಿಸ್ಥಿತಿ ಅಂದರೆ ಅಯ್ಯೋ ಮುಳ್ಳು ಅಂತ ಅಳುತ್ತೆ. ಬೇರೆ ನಿತ್ಯ ಜೀವನದ ಎಲ್ಲರೂ ನೋಡೋದೇ ಇದು. ಅದು ಅಳುತ್ತಾ ಇರುತ್ತೆ, ಇವ ಸಂತೋಷಪಟ್ಟು ನಗ್ತಾ ಇರ್ತಾನೆ. ಮುಟ್ಟಾಳ ಅಂದರೆ ಮುಟ್ಟಾಳ, ಪರಮ ಮುಟ್ಟಾಳ ಈ ಪಿತಾ ಅನ್ನೋ ತಂದೆ. ಇದು ಉದ್ಯಾರಣ್ಯರು ಹೇಳ್ತಾರೆ ಇದನ್ನು. ಅಂದರೆ ಅರ್ಥ ಏನು, ಆ ಮಗು ಹತ್ರ ಪರವಾಗಿಲ್ಲ, ಇವನಿಗೆ ಅದರ ಮೂಲಕ ಒಂದು ಸಂತೋಷ, ತನ್ನ ಮಗುವನ್ನು ಮುದ್ದಾಡಿದ್ದು, ಆ ಕುರುಚಲು ಗಡ್ಡವನ್ನು ಅದರ ಶರೀರದಲ್ಲಿ, ಕೋಮಲವಾದ ಶರೀರದಲ್ಲಿ ತಿಕ್ಕಿದ್ದು. ಇದು ಆತ್ಮನಸ್ತು ಕಾಮಾಯ ಅನ್ನೋದಕ್ಕೆ ನಮ್ಮ ವಿದ್ಯಾರಣ್ಯರು ಪಂಚರಶಿಯಲ್ಲಿ ಕೊಟ್ಟ ಒಂದು ಅದ್ಭುತವಾದ ಉದಾಹರಣೆ. ಮರೆಯೋ ಹಂಗೆಲ್ಲ ಈ ಉದಾಹರಣೆ. ಇದು ಒಂದನ್ನು ಇಟ್ಕೊಂಡ್ರೆ ಸಾಕಲ್ಲ, ಪ್ರತಿಯೊಂದು ಕೂಡ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ ಸಂತೋಷ ಆಗುತ್ತೆ ಅಂದರೆ ಮಾತ್ರ ಇನ್ನೆಲ್ಲವೂ ಕೂಡ. ಆ ಮಠದಲ್ಲೂ ಅಷ್ಟೇ, ಅನಂತ ಪದ್ಮನಾಭನ್ ನನಗೆ ಏನಾದ್ರು ಉಲ್ಟಾ ನಿಲ್ಲಕ್ಕೆ ಶುರು ಮಾಡಿದರೆ ಈ ಅನಂತ ಪದ್ಮನಾಭನ ಬಗ್ಗೆ ನಾನೆಲ್ಲಿ ಒಳ್ಳೆ ಭಾವನೆ ಹೇಳೋದಕ್ಕೆ ಸಾಧ್ಯ? ಖಂಡಿತ ಇಲ್ಲ. ಹೆಜ್ಜೆ ಹೆಜ್ಜೆಗೂ ನಾನು ಅವರಿಗೆ ಸರಿಯಾಗಿ ಅನುಕೂಲ ಮಾಡಿಕೊಡ್ಲಿಲ್ಲ ಅಂತಂದರೆ, ಇಂಥ ಸ್ವಾಮಿಗಳು 100 ಇದ್ದಾರೆ, ನಾನು ಇನ್ನೊಂದು ಎಲ್ಲಿಗಾರು ಹೋಗ್ತೇನೆ ಅಂತ ಹೊರಟೇ ಬಿಡ್ತಾರೆ. ಪರಸ್ಪರ ಹೊಂದಾಣಿಕೆ ಇದ್ದರೆ ಮಾತ್ರ ಸಾಧ್ಯ. ಹೊಂದಾಣಿಕೆ ಯಾವ ವಿಷಯದಲ್ಲಿ? ಇದೇ ವಿಷಯದಲ್ಲೇ. ನನಗೆ ಸಂತೋಷ ಆಗಬೇಕು ಅಂತ ಏನಾದ್ರು ಪೂರ್ಣವಾಗಿ ಅನಂತ ಪದ್ಮನಾಭಗೆ ಆ ವಿಚಾರ ಈ ವಿಚಾರ ಹೇಳಿದರೆ
ಅನಂತ ಪದ್ಮನಾಭ ನಾಳೆ ಬೆಳಗ್ಗೆ ಇಲ್ಲ ಮಠದಲ್ಲಿ. ಅವರಿಗೂ ಹಾಗೆ ಏನಾದ್ರು ನಾನು ಗುರುಗಳಿಗೆ ಪದೇ ಪದೇ ನಂದೇ ವಿಚಾರ ಬರಲಿ ಅಂತ ಮಾಡಿಬಿಟ್ರೆ ನಾಳೆ ಗುರುಗಳು ಕೈ ಬಿಟ್ಟುಬಿಟ್ರೆ ಗುರುಗಳೊಂದು ಅನುಗ್ರಹವೇ ಇಲ್ಲ ಅಂತ ಆಗಿಬಿಡುತ್ತೆ ಅಂತ ಅವರಿಗೆ ಇಷ್ಟೇ ಅಲ್ಲಿರೋದು. ಅಲ್ಲಿ ಮಯಣ ಅಥವಾ ಅಂಟಿರೋದು ಇಷ್ಟೇ. ವಾಸ್ತವಿಕವಾಗಿ ಏನಂದರೆ ನಮಗೆ ಸಂತೋಷ ಆಗಬೇಕಷ್ಟೇ, ಆ ರಹಸ್ಯ ಇರೋದು ಅಷ್ಟೇ. ಇದು ಮೈತ್ರೇಯಿಗೆ ಯಾಜ್ಞವಲ್ಕ್ಯರು ಸಂತೋಷ ಅನ್ನೋದು ಆತ್ಮನಲ್ಲೇ ಇರೋದು, ಇದು ಮುಖ್ಯವಾದ. ಈಗ ಇಷ್ಟೆಲ್ಲ ಹೇಳಿದ್ರ ತಾತ್ಪರ್ಯ ಏನಂದರೆ ನೆಮ್ಮದಿ ಇದು ನಮ್ಮಲ್ಲೇ ಅದೇ ಮುಖ್ಯವಾದ್ದು, ಪ್ರೇಮಾಸ್ಪದವಾದಲ್ಲಿ ಶಬ್ದ ನೋಡಿ. ಪರಮ ಪ್ರೇಮಾಸ್ಪದ ಆನಂದ ಸುರಾಹ ಆನಂದ ಏವ ಹಿ, ಅದು ಆನಂದವೇ. ಅದು ಪ್ರಿಯೋಭವತಿ ಭಾರ್ಯಾಯ ಪತಿ ಸೋಯಂ ಸುರರ್ಷಭ. ಅದಕ್ಕೋಸ್ಕರ ಪತ್ನಿಗೆ ಆ ಪತಿಯನ್ನು ಪ್ರಿಯನಾಗ್ತಾನೆ. ಯಾಕೆ? ತನಗೆ ಸಂತೋಷ ಆಗುತ್ತೆ, ತನಗೊಂದು ನೆಮ್ಮದಿ, ತನಗೊಂದು ಸುಖ, ಅದಕ್ಕೋಸ್ಕರ. ಹಾಗೆ ಪತಿರ್ನ ಪತ್ಯುಃ ಕಾಮಾಯ ಪ್ರಿಯೋ ಭವತಿ ಕಿಂತು ಆತ್ಮನಸ್ತು ಕಾಮಾಯ ತತಃ ಪ್ರಿಯತಮಃ ಸ್ವಯಂ ಜಾಯಾಯಾಸ್ತು ನ ಕಾಮಾಯ ನಹಿ ಜಾಯಾ ಪ್ರಿಯ ಮತ ಕಿಂತು ಆತ್ಮನಸ್ತು ಕಾಮಾಯ ತತಃ ಪ್ರಿಯತಮಂ ಸ್ವಯಂ ಪುತ್ರಾಣಾಂತು ನ ಕಾಮಾಯ ಪ್ರಿಯಾ ಪುತ್ರಾಹ ಭವಂತಿ ಚ. ಇದಂತೂ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಮಕ್ಕಳು 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 ಅಂತ ನಾವು ಎಲ್ಲರೂ ಕೂಡ ಹೇಳೋದು ಒಂದು ಹಂತಕ್ವರೆಗೆ ಅಷ್ಟೇ. ಆ ಮಕ್ಕಳು ಉಲ್ಟಾ ಹೊಡೆದ್ರು ಅಂತಂದರೆ ಆಮೇಲೆ ನೀವು ಮಕ್ಕಳೇ ಅಲ್ಲ ಅಂತ ಹೇಳ್ತೇವೆ ನಾವು. ಮಕ್ಕಳೇ ಅವರು ಅಲ್ಲ ಅಂತ ಯಾರು ಹೇಳೋದಕ್ಕಾಗೋದಿಲ್ಲ. ಆದರೂ ಕೂಡ ಭಾವ ಏನಂದರೆ ನೀನು ನನ್ನ ಮಗನ ಮನೆ ಅಲ್ಲ, ನೀನು ಹೋಗತ್ಲ ನಡಿ, ಬೇರೆ ಜಾಗ ನೋಡ್ಕೋ ಅಂತ. ಮುಂದಿನ ವಾರ ಆ ಮನೆಗೆ ಹೋಗುವಾಗ ಮಗ ಎಲ್ಲ ಬೇರೆ ಕಡೆ ಫ್ಲ್ಯಾಟ್ನಲ್ಲಿದ್ದಾನೆ, ಇವ ಇನ್ನೊಂದು ಕಡೆ ಇದ್ದಾನೆ. ಏನು ಮಾಡೋದು? ಏನು ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಕೊನೆಗೆ ಆ ಮಾತು ಬರುತ್ತೆ. ಇದೆಷ್ಟೆಲ್ಲ ಪಟ್ಟಿ, ದೊಡ್ಡ ಪಟ್ಟಿ ಮಾಡಿ, ಅದು ಮನೆ ಇರಲಿ, ಹಸು ಇರಲಿ, ಅಥವಾ ಇನ್ನು ಏನೇ ಇರಲಿ, ಎಲ್ಲವನ್ನ ಪಟ್ಟಿ ಮಾಡುತ್ತೆ ಈ ಮಂತ್ರ. ಸೂತ ಸಂಹಿತೆ ಕೂಡ ಇದರಲ್ಲಿ ಸಂಕೋಚವೇ ಮಾಡೋದಿಲ್ಲ. ಅಷ್ಟನ್ನು ಕೂಡ ಶ್ಲೋಕದಲ್ಲಿ ಹೇಳ್ತಾ ಹೇಳ್ತಾ ಕೊನೆಗೆ ಸೂತ್ರ ಇದರಲ್ಲಿ ಉಪದೇಶದಲ್ಲಿ ಕಿಂತು ಆತ್ಮನಸ್ತು ಕಾಮಾಯ ತತಃ ಪ್ರಿಯತಮಂ ಸ್ವಯಂ ಅತಃ ಪ್ರಿಯತಮೋ ಹಿ ಆತ್ಮ ಸುಖವತ್ ಸುಖಲಕ್ಷಣ ಅಂತ ಮುಂದಿನ ಶ್ಲೋಕ. ಸುಖಾಭಿಲಾಷಿ ಲಾಷಿ ಸೋಯಂ ಕೃತ್ವ ಕರ್ಮಾಣಿ ಸಾಧನಂ ದ್ರಷ್ಟವ್ಯಸ್ತು ಅಂತ ಮುಂದಕ್ಕೆ ಹೋಯಿತು. ಸರ್ವಸ್ಯಯುತ ಕಾಮಾಯ 13ನೇ ಶ್ಲೋಕ. ಸರ್ವಸ್ಯಯುತ ಕಾಮಾಯ ನ ಸರ್ವಂ ಭವತಿ ಪ್ರಿಯಂ ಕಿಂತು ಆತ್ಮನಸ್ತು ಕಾಮಾಯ ತತಃ ಪ್ರಿಯತಂ. ಇದು ಒಂದೇ ಸಾಕಿಗೆ, ಇನ್ನು ಮುಂದಕ್ಕೆ ನೀವೆಲ್ಲ ಅರ್ಥ ಮಾಡಿಕೊಳ್ಳಬಲ್ಲರಿ ಅಂತ ನಾನು ಭಾವಿಸ್ತೇನೆ. ಏನು ಹೇಳುತ್ತೆ ಈ ಶ್ಲೋಕ ಅಂದರೆ, ಇದು ಶ್ರುತಿಯಲ್ಲೂ ಹಾಗೆ ಹೇಳುತ್ತೆ. ಈಗ ಆ ಶ್ಲೋಕದ ಶ್ರುತಿಯ ಒಂದು ಸಾರವನ್ನು ಶ್ಲೋಕದಲ್ಲಿ ಸಂಗ್ರಹಿಸಿದ್ದನ್ನು ಹೇಳ್ತೇನೆ ನೋಡಿ. ಅದು ಇದು ಬೇಡ, ಮೈತ್ರೇಯಿಗೆ ಹೇಳೋದು ಯಾಜ್ಞವಲ್ಕ್ಯರು. ಎಲ್ಲವೂ ನೀನು ಏನೇನೋ ಪ್ರೀತಿ ಅಂತ ಬಯಸ್ತೀಯೋ ವಸ್ತುಗಳು ಅದೆಲ್ಲವೂ ಕೂಡ ಸ್ವಂತದ ಒಂದು ಸಂತೋಷಕ್ಕೋಸ್ಕರ ಅಷ್ಟೇ ಹೊರತು ಅದಕ್ಕೋಸ್ಕರ ಅಲ್ಲ. ಇದು ತೀರ್ಮಾನ. ಅಂದರೆ ಸುಖವನ್ನು ಅಪೇಕ್ಷೆ ಪಡುವ ಅವ ತನ್ನನ್ನೇ ತಾನು ಅಪೇಕ್ಷೆ ಪಡಬೇಕಷ್ಟೇ ಹೊರತು ಹೊರಗಿನ ವಸ್ತುವಿನಿಂದ ಸುಖವನ್ನು ಅಪೇಕ್ಷೆ ಪಟ್ಟರೆ ಅದು ಸಿಗುವಂತಹದ್ದಲ್ಲ. ನಿತ್ಯ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಇದು ಎದ್ದು ಕಾಣುವಂತಹದ್ದು. ತನ್ನ ಅಂದ್ರೆ ಅರ್ಥ ಏನು? ಆತ್ಮ ತನ್ನ ಸ್ವರೂಪ ಹೊರತು ದೇಹ ಅಲ್ಲ, ಅಥವಾ ಪ್ರಾಣವಲ್ಲ, ಅಥವಾ ಇಂದ್ರಿಯವಲ್ಲ. ಅದೇ ಪರಮ. ಅದಕ್ಕಾಗಿ ನಾವು ನಿದ್ದೆಯಲ್ಲಿ ದೇಹಾದಿಗಳನ್ನು ಕೂಡ ಮರೆತು ನಿದ್ದೆಗೆ ಹೋಗೋದು, ಅದು ಇಲ್ಲಿ ಬರೋದಿಲ್ಲ. ಅದನ್ನು ನಾವು ಮತ್ತೆ ಜೋಡಿಸ್ಕೊಳ್ಬೇಕು. ಒಟ್ಟಿನಲ್ಲಿ ಈಗ ಮೈತ್ರಿಗೆ ಉಪದೇಶ ಮಾಡುವಾಗ ಯಾಜ್ಞವಲ್ಕ್ಯರು ಹೇಳೋದು ಪ್ರತಿಯೊಂದು ಕೂಡ ನಮಗೆ ಪ್ರೀತಿಗೆ ಕಾರಣವಾಗುವುದು ನಮಗೆ ಸಂತೋಷ, ನಮ್ಮ ಆತ್ಮನಸ್ತು ಕಾಮಾಯ, ನಮ್ಮ ಸಂತೋಷವನ್ನು ಬಯಸುವುದರಿಂದ ಅದನ್ನು ನಾವು ಬಯಸ್ತೇವೆ ಅಷ್ಟೇ ಹೊರತು ಅದಕ್ಕೋಸ್ಕರ ಅಲ್ಲ. ಅಂದರೆ ಆತ್ಮದಲ್ಲೇ ಸುಖ, ಅದೇ ಪರಮ ಪ್ರೇಮಾಸ್ಪದ ಅಂತ ಈಗ ಉಪದೇಶವನ್ನು ಆರಂಭ ಮಾಡ್ತಾರೆ ಯಾಜ್ಞವಲ್ಕ್ಯರು. ಅದಾದ ಮೇಲೆ ಆದ್ದರಿಂದ ಏನು ಮಾಡಬೇಕು? ಆತ್ಮವೇ ಪ್ರಿಯವಾದ್ದು ಎಲ್ಲರಿಗೂ ಕೂಡ ಅಂತ ಈಗ ತೀರ್ಮಾನ, ಇಷ್ಟೆಲ್ಲ ಉದಾಹರಣೆಗಳಿಂದ. ಅದಕ್ಕಾಗಿ ಮಾಡಬೇಕಾದ್ದೇನು ಅಂದರೆ, ಇದು ಈಗ ಈ ಮಂತ್ರದ ಬಹುಮುಖ್ಯವಾದ ಭಾಗ ಮತ್ತು ಶಿಖರಪ್ರಾಯವಾದ್ದು. ಏನು ಹೇಳ್ತಾರೆ ಆ ಮಂತ್ರದಲ್ಲಿ ಅಂದರೆ, ಆದ್ದರಿಂದ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಧಿತವ್ಯ ಅರೇ ಮೈತ್ರೇಯಿ ಅಂತ ಹೇಳ್ತಾರೆ ಯಾಜ್ಞವಲ್ಕ್ಯರು. ಎಲೈ ಮೈತ್ರೇಯಿ, ಈ ಕಾರಣಕ್ಕಾಗಿ ಆತ್ಮನನ್ನೇ ನಾವು ಕೇಳಬೇಕು, ಆತ್ಮನನ್ನೇ ನೋಡಬೇಕು, ಆತ್ಮನನ್ನೇ ಸದಾ ಚಿಂತಿಸಬೇಕು. ಯಾಕೆ? ಅದೇ ಪ್ರಿಯವಾದ್ದೇ ಅದು ನಮಗೆ. ಆದ್ದರಿಂದ ಅದನ್ನು ನೋಡಬೇಕು, ಅದನ್ನು ಕೇಳಬೇಕು, ಅದನ್ನು ಮನನ ಮಾಡಬೇಕು. ಯಾತಕ್ಕಾಗಿ ಪರಮಾತ್ಮ ಅಥವಾ ಪೂಜೆ ಅಥವಾ ಇನ್ನೊಂದು ಮತ್ತೊಂದು ನಮ್ಮ ಅನುಷ್ಠಾನಗಳನ್ನೆಲ್ಲ ನಾವು ಮಾಡಬೇಕು ಅಂದರೆ ನಮಗೋಸ್ಕರ ಅಂದ್ರೆ ಅರ್ಥೇನು?
ನಾವು ಅಪೇಕ್ಷೆ ಪಡುವಂಥ ನೆಮ್ಮದಿ ಸಿಗುವುದಕ್ಕೋಸ್ಕರ. ಅದು ಸಿಗುವುದು ಹೇಗೆ ಅಂದರೆ ಅದರ ಮೂಲಕವೇ ನಮಗೆ ಆ ನೆಮ್ಮದಿಯ ಒಂದು ಅರಿವು ಉಂಟಾಗುವುದು, ಅದಕ್ಕೋಸ್ಕರ. ಹಾಗಾಗಿ ಇದು ಉಡಾಫೆ, ಇದು ಮೂಢನಂಬಿಕೆಯೋ ಅಥವಾ ಇನ್ನು ಏನೆಲ್ಲ ನಮಗೆ ಹೆಸರು ಹೇಳೋದನ್ನು ತಿರಸ್ಕಾರ ಮಾಡೋದಕ್ಕೆ ಸಾಧ್ಯವಾದನ್ನೆಲ್ಲ ಮಾಡ್ತೇವಲ್ಲ, ಅದೇ ನಿಜವಾಗಿಯೂ ತಿಳುವಳಿಕೆ ಇಲ್ಲದಂಥ ಒಂದು ನಡವಳಿಕೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅಷ್ಟು ಅದ್ಭುತವಾಗಿ ನಮ್ಮ ಮುಂದಕ್ಕೆ ಆ ಸತ್ಯವನ್ನು ತೆರೆದಿಡುತ್ತೆ ಈ ಉಪನಿಷತ್ತು. ಅದರಲ್ಲೂ ಮೈತ್ರೇಯ ಬ್ರಾಹ್ಮಣ, ಅದಕ್ಕಾಗಿ ಇವರು ಸೂತ ಸಂಹಿತೆಯಲ್ಲಿ ಕೂಡ ಈ ಮೈತ್ರೇಯ ಬ್ರಾಹ್ಮಣವನ್ನು ವಿಶೇಷವಾಗಿಟ್ಟಿದ್ದಾರೆ. ಮಂತವ್ಯಶ್ಚ ಶ್ರೋತವ್ಯಶ್ಚ ದ್ರಷ್ಟವ್ಯಸ್ತು, ಈ ಶ್ಲೋಕದಲ್ಲಿ ಬರುವಂತಹ ಶಬ್ದಗಳಿದು. ವಿಚಿಂತ್ಯಶ್ಚ ಸರ್ವಂ ತದ್ದರ್ಶನಾದಿಭಿ, ನಾವೆಲ್ಲರೂ ಕೂಡ ಈ ಮಾಡಬೇಕಾದ್ದು ಹೀಗೆ. ಯಾರು ಸುಖಾಭಿಲಾಷಿ, ಯಾರಿಗೆ ಸುಖದ ಅಭಿಲಾಷೆ ಇದೆಯೋ ಅಂಥ ಎಲ್ಲರೂ ಕೂಡ ತ್ಯಕ್ತ್ವಾ ಕರ್ಮಾಣಿ ಸಾದರಂ, ಸನ್ಯಾಸವನ್ನು ಹೇಳೋದೇ ಈ ಒಂದು ಮೈತ್ರೇಯ ಬ್ರಾಹ್ಮಣಕ್ಕೆ ಬಹಳ ಮುಖ್ಯವಾದಂಥ ಉದ್ದೇಶ ಅಂತ ಭಗವತ್ಪಾದ ಶಂಕರ್ ಹೇಳಿದರು ಅಂತ ನಾನಾಗ ಹೇಳಿದೆ ನೋಡಿ, ಉಪೋದ್ಘಾತದ ಮಾತು ಈಗ ಇಲ್ಲಿ ಕಾಣುತ್ತೆ. ಸರ್ವಕರ್ಮಾಣಿ ಪರಿತ್ಯಜ್ಯ ಅಂತ ಹೇಳುತ್ತೆ, ಕೃತ್ವಾ ಕರ್ಮಾಣಿ ಸಾದರಂ. ಆ ಎಲ್ಲ ಕರ್ಮಗಳಿಂದ ನಿಜವಾದ ಮುಕ್ತಿ ಇಲ್ವಲ್ಲ, ಅದು ಮುಕ್ತಿಗೆ ಒಂದು ದಾರಿ ಅಷ್ಟೇ. ಅದಕ್ಕಾಗಿ ಆ ಕರ್ಮಗಳನ್ನೆಲ್ಲ ಬಿಟ್ಟು ಪರಮಾತ್ಮನ ವಿಷಯವಾಗಿ ಕೇಳಬೇಕು, ಅದನ್ನೇ ನೋಡಬೇಕು ಮತ್ತು ಅದನ್ನೇ ಮನನ ಮಾಡಬೇಕು ಅಂತ ಶ್ರೋತವ್ಯೋ ಮಂತವ್ಯೋ ನಿಧ್ಯಾಸಿತವ್ಯ ಅನ್ನೋದನ್ನು ವಿದಿತಂ ತದಭೇದೇನ ಭವತ್ಯತ್ರನ ಸಂಶಯ. ಹೀಗೆ ಪ್ರಯತ್ನ ಮಾಡಿದ್ದೇ ಆದರೆ ಎಲೈ ಮೈತ್ರೇಯಿ, ಆಗ ಅಭೇದ ಜ್ಞಾನ ಉಂಟಾಗಿ ಅವ ನಿಜವಾಗಿಯೂ ಅಮೃತತ್ವವನ್ನು ಪಡಿತಾನೆ, ಆನಂದವನ್ನು ಪಡಿತಾನೆ. ಇದು ಒಂದೇ ದಾರಿ. ಅದಕ್ಕಾಗಿ ನಾನೀಗ ಹೊರಡ್ತೇನೆ, ನೀವೆಲ್ಲ ಇದನ್ನು ಇಟ್ಕೊಳ್ಳಿ, ಇದು ನಿಮಗಿರಲಿ, ನಾನು ಹೊರಡ್ತೇನೆ ಅಂತ ಹೇಳಿದ್ದು ಅಂತ ತಾತ್ಪರ್ಯ. ಅವರೇನಿಲ್ಲ ಇದನ್ನು ಹೇಳೋದು, ಯಾಕೆ ಇನ್ನು ಮುಂದಕ್ಕೂ ಆಕೆನೂ ಪ್ರಶ್ನೆ ಪದೇ ಪದೇ ಕೇಳ್ತಾಳೆ, ಅದಕ್ಕೆ ಉತ್ತರವನ್ನು ಕೂಡ ಯಾಜ್ಞವಲ್ಕ್ಯರು ಸಮರ್ಪಕವಾಗಿ ಹೇಳ್ತಾ ಹೋಗ್ತಾರೆ ಮುಂದಕ್ಕೆ. ದುಃಖ ರಾಶೇ ವಿನಾಶಾಯ ಪರಮಾದ್ವೈತ ವಿದ್ಭವೇತ್, ಪರಮಾದ್ವೈತ ವಿಜ್ಞಾನಾತ್ ಸಂಸಾರ ಪ್ರವಿನಶ್ಯತಿ. ಆ ದುಃಖ ರಾಶಿ ಎಷ್ಟು ದೊಡ್ಡದದು ಒಬ್ಬೊಬ್ಬನ ಜೀವನದಲ್ಲಿ ಕೂಡ, ಅದರ ಪರಿಪೂರ್ಣ ನಾಶ ಆಗಬೇಕು ಅಂದರೆ ಈ ಅದ್ವೈತ ಭಾವ, ಅದ್ವೈತ ಮತವಲ್ಲ, ಅದ್ವೈತ ಭಾವ ಅದು ಅಥವಾ ಜ್ಞಾನ, ಅದನ್ನು ನಾವು ಪಡ್ಕೊಂಡಿದ್ದೇ ಆದರೆ ಪರಮಾದ್ವೈತ ವಿಜ್ಞಾನಾತ್ ಸಂಸಾರ ಪ್ರವಿನಶ್ಯತಿ, ಆಗ ಸಂಸಾರ ಹೊರಟು ಹೋಗುತ್ತೆ. ಗಾಢ ನಿದ್ದೆಯಲ್ಲಿ ಎಲ್ಲವೂ ಕೂಡ ಹೊರಟು ಹೋಗಿ ನಾವು ಆನಂದದಲ್ಲಿ ನೆಲೆ ನಿಂತಂತೆ ಅಂತ ಒಂದು ಉದಾಹರಣೆ ಅಷ್ಟೇ, ಅದೇ ಅಲ್ಲ ಉದಾಹರಣೆ. ಸ್ವತಃ ಸಿದ್ಧಾದ್ವಯಾನಂದ ಸ್ವಯಮೇವ ವಿಭಾತಿಜ. ಇದು ಯಾಕೆ ಇದಕ್ಕಿಷ್ಟು ಮಹತ್ವ ಅಂದರೆ ಮೈತ್ರೇಯಿಗೆ ಹೇಳ್ತಾರೆ ಯಾಜ್ಞವಲ್ಕ್ಯರು, ಇದು ಸಿದ್ಧವಾಗಿದೆ. ಇದು ನಾವು ಯಾವುದೋ ಒಂದು ಮಾಡಿ ಇದನ್ನು ಹುಟ್ಟು ಹಾಕೊಳ್ಳೋದಲ್ಲ, ಹುಟ್ಟು ಹಾಕೊಳ್ಳೋದೇ ಸಾಯುವುದು, ನಷ್ಟವಾಗುವುದು. ಇದು ಆಗಲೇ ಇರುವಂತಹದ್ದನ್ನು ನಾವು ಇವಾಗ ಕಂಡುಕೊಳ್ಳೋದಾದ್ರಿಂದ ಇದಕ್ಕೆ ನಾಶ ಅನ್ನೋದು ಇಲ್ಲ. ಅದು ಹೇಳಿದ ಮೇಲೆ ಈ ಉಪನಿಷತ್ತು ಇನ್ನೊಂದು ಬಹುಮುಖ್ಯವಾದ ಅಂಶವನ್ನು ಎಚ್ಚರಿಸುತ್ತೆ ಅಂದರೆ ಆ ಮೈತ್ರೇಯಿಗೆ ಹೇಳ್ತಾ ಸಮಸ್ತರನ್ನು ಎಚ್ಚರಿಸುತ್ತೆ ಉಪನಿಷತ್ತು. ಏನದು ಅಂದರೆ ಪರಾದಾತ್ ತಂ ಸುರಾಹ ಬ್ರಹ್ಮ ಸ್ವತೋ ಅನ್ಯದ್ ಬ್ರಹ್ಮ ವೇರಯಃ ತಥಾ ಪರಾದಾತ್ ಕ್ಷತ್ರಂ ತಂ ಲೋಕಾಃ ಅಪಿ ತಥೈವ ಚ ದೇವಾಃ ವೇದಾಶ್ಚ ಭೂತಾನಿ ಪರಾದುಃ ಖಲು ತಂ ಪಶುಂ ಸ್ವಸ್ವರೂಪಾತ್ ಪರಂ ಕಿಂಚಿದಪಿ ಪಶ್ಯನ್ ಪ್ರಣಶ್ಯತಿ. ಇದೊಂದು ಎಚ್ಚರಿಕೆ ಕೊಡುತ್ತಾರೆ ಯಾಜ್ಞವಲ್ಕ್ಯರು. ಏನು ಅಂದರೆ ಅದ್ವೈತದ ಭಾವನೆ ಅದು ಬಂತು ಅಂತಂದರೆ ಆಗ ಈ ಎಲ್ಲ ಪ್ರಪಂಚದಲ್ಲಿ ಏನೆಲ್ಲ ಈ ವ್ಯವಸ್ಥೆಗಳಿವೆಯೋ ಅದೆಲ್ಲವನ್ನು ನಾವು ತಿರಸ್ಕಾರ ಮಾಡ್ತೇವೆ. ಮಾಡಬೇಕು. ನಿದ್ದೆಗೆ ಹೋದಾಗೆ ಎಷ್ಟೇ ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದರೂ ಕೂಡ, ಮನೆಯಲ್ಲಿ ಇನ್ನಿಲ್ಲದ ವಸ್ತುಗಳನ್ನೆಲ್ಲವನ್ನೂ ಸೇರಿಸಿದರೂ ಕೂಡ ನಿದ್ದೆಗೆ ಹೋದಾಗ ಅದು ಪರಾದಾತ್, ಅದು ತಿರಸ್ಕಾರ. ನಿದ್ದೆ ಅಷ್ಟೇ, ಆನಂದ ಮುಗಿತಲ್ಲಿಗೆ. ಹಾಗೆ ಸಮಾಧಿ ಅಥವಾ ಈ ಅನುಷ್ಠಾನವನ್ನು ಮಾಡಿ ಅದ್ವೈತ ಆನಂದದಲ್ಲಿ ಅವನ ನೆಲೆ ನಿಂತ ಅಂತಂದರೆ ಆಗ ಈ ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಅದು ಇದು ಇನ್ನೊಂದು ಮತ್ತೊಂದು ಎಲ್ಲ ವ್ಯವಸ್ಥೆಗಳೇನು ಮಾಡಿದೆಯೋ ಅದಷ್ಟು ಕೂಡ ದೂರವಾಗುತ್ತೆ ಅನ್ನೋದನ್ನು ಪರಾದಾತ್ತಂ ಸುರ ಬ್ರಹ್ಮ ಸತೋ ಅನ್ಯದ್ ಬ್ರಹ್ಮ ವೇದಯಃ. ಆ ಬ್ರಹ್ಮ ಬೇರೆ ಅಲ್ಲ ಅಂತ ತಿಳ್ಕೊಂಡಾಗ ಅದು ತಿರಸ್ಕಾರ ಮಾಡಲ್ಪಡುತ್ತೆ. ಒಂದು ವೇಳೆ ಬೇರೆ ಅಂತ ಭಾವಿಸಿಬಿಟ್ರೆ ಆಗ ಅದು ಇವನನ್ನು ತಿರಸ್ಕಾರ ಮಾಡುತ್ತೆ ಅಂತ ಹೇಳ್ತಾರೆ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ. ಅಂದರೆ ಪ್ರಪಂಚದಲ್ಲಿ ಅವ ಬೇರೆ, ಇದು ಬೇರೆ, ಅದು ಬೇರೆ, ನಾನು ಬೇರೆ ಅಂತ ಭಾವನೆ ಮಾಡ್ತಾನೇ ನಾವು ಇದ್ದರೆ ಆಗ ನಾವು ತಿರಸ್ಕರಿಸಲ್ಪಡ್ತೇವೆ ಅದರಿಂದಾಗಿ. ಅಂದರೆ ಅರ್ಥ ಏನು? ಆನಂದ ನಮಗೆ ಸಿಗೋದಿಲ್ಲ, ಜನ್ಮ ವ್ಯರ್ಥವಾಗುತ್ತೆ ಅಷ್ಟೆ. ಅದೇ ಇದನ್ನು ಪ್ರಯತ್ನ ಪಟ್ಟರೆ ಆಗ ಉಳಿದಿದ್ದೆಲ್ಲವೂ ತಿರಸ್ಕರಿಸಲ್ಪಡುತ್ತೆ, ಅವ ಗುರಿಯನ್ನು ತಲುಪ್ತಾನೆ.
ಅಂತ ಹೇಳುತ್ತೆ. ಬ್ರಹ್ಮಕ್ಷತ್ರಾದಿ ಭೇದೇನ ಪ್ರತೀತಾ ಹಿ ಅಖಿಲ ಅಮಿ ವರ್ಣಾಸ್ತಥಾ ಆಶ್ರಮಾ ಸರ್ವೇ ಸಂಕರಾ ಸಕಲ ಅಪಿ ದೇವಗಂಧರ್ವ ಅದೆಲ್ಲವೂ ಕೂಡ ಈ ಬೇರೆ ಬೇರೆ ಭೇದಗಳೇನಿದೆ ಅದೆಲ್ಲವೂ ಕೂಡ ಮಾಯಾ ವಿದ್ಯಾ ತಮೋ ಮೋಹ ಪ್ರಭೇದ ಅಖಿಲ ಅಪಿ ಅಂತ 22ನೇ ಶ್ಲೋಕದಲ್ಲಿ ಹೇಳ್ತಾ ಇದೆ. ಈಗ ಎಲ್ಲ ಸಾರ ಹೇಳ್ತಾ ಇದೆ. ಮಾಯಾವಿದ್ಯಾ ತಮೋಪೇತಃ ತಮೋ ಮೋಹ ಪ್ರಭೇದಾ ಅಖಿಲ ಅಪಿ. ಇಷ್ಟೆಲ್ಲ ನಮಗೆ ಭೇದಗಳು ಪ್ರಪಂಚದಲ್ಲಿ ಕಾಣೋದಕ್ಕೆ ಕಾರಣವಾದ ಯಾವುದಂದ್ರೆ ಮಾಯಾ, ಅವಿದ್ಯಾ, ಅಜ್ಞಾನ. ಅದರಿಂದಲೇ ಇಷ್ಟೆಲ್ಲ ಭೇದ ಕಾಣುವಂತಹದ್ದು. ಸರ್ವಾತ್ಮ ಇವ ನೈವ ಅನ್ಯತ್ ಅನ್ಯಬುದ್ಧಿರಿಹಿ ಸಂಸ್ಕೃತಿ. ಸರ್ವಾತ್ಮ ಭಾವ ಬಂತು, ಎಲ್ಲವೂ ಕೂಡ ಪರಮಾತ್ಮಂದೇ ಇದೆ, ಅಲ್ಲಿ ಗೋಚರವಾಗುವುದಷ್ಟೇ, ತೋರುದಷ್ಟೇ. ವಾಸ್ತವಿಕವಾಗಿ ಹಗ್ಗವೇ, ಹಾವು ಕೇವಲ ಕಾಣುದು. ಸ್ವಪ್ನ ಅಂದರೆ ಮನಸ್ಸೇ, ಮತ್ತೆಲ್ಲ ತೋರುದಷ್ಟೇ ಅನ್ನೋ ಒಂದು ವಿವೇಕ ಅದು ನಮಗೆ ಬಂತು ಅಂತ. ಅಲ್ಲಿ ವ್ಯವಹಾರದಲ್ಲಿ ಹೇಗೆ ಬಂತು ಹಾಗೆ ಪಾರಮಾರ್ಥಿಕವಾಗಿ ಬಂತು ಅಂದರೆ ಇರುವುದು ಆನಂದ ಒಂದೇ, ಸತ್ ಒಂದೇ, ಚಿತ್ ಒಂದೇ ಅಂತ ಬಂತು ಅಂತಂದರೆ ಆಗ ಉಳಿದೆಲ್ಲ ಭೇದಗಳು ಹೋಗ್ತವೆ. ಆ ಭೇದಗಳು ಹೋಗುವುದಕ್ಕೋಸ್ಕರ ಒಂದು ವ್ಯವಸ್ಥೆ ನಮ್ಮ ಶಾಸ್ತ್ರ ಹೇಳಿದ್ದಷ್ಟು ಬಿಟ್ಟರೆ ಇದು ಪಾರಮಾರ್ಥಿಕ ಅಲ್ಲ ಅನ್ನೋದನ್ನು ಈ ಒಂದು ಮಂತ್ರ ಹೇಳುತ್ತೆ. ಇದು ಹಿಂದೆನೂ ಬಂದಿದೆ, ನಾನು ಅದನ್ನಾಗ ಉಲ್ಲೇಖ ಮಾಡಿದ್ದೆ. ನಿರ್ವಿಕಲ್ಪೇ ಪರೇ ತತ್ವೇ ವಿದ್ಯೆಯ ಬುದ್ಧಿ ವಿಶ್ರಮ ಸಾಹಿ ಸಂಸಾರ ವಿಚ್ಛಿತ್ತಿ ನಾಪರ ಪುರುಷಾಧಿಕ. ಮೈತ್ರಿ ಕೇಳಿದ್ದಕ್ಕೆ ಉತ್ತರವನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಯಾಜ್ಞವಲ್ಕ್ಯರು ಅನ್ನೋದು ಈ ಶ್ಲೋಕದಲ್ಲಿ ಕೂಡ ಗೊತ್ತಾಗುತ್ತೆ. ಈಗ ಹೇಳ್ತಾರೆ ಯಾಜ್ಞವಲ್ಕ್ಯರು, ನಿರ್ವಿಕಲ್ಪವಾದಂತಹ ಪರತತ್ವದಲ್ಲಿ ಆ ಜ್ಞಾನದಿಂದ ನಮ್ಮ ಬುದ್ಧಿ ವಿಶ್ರಾಂತಿಯನ್ನು ಹೊಂದಿದ್ದೇ ಆದರೆ ಆಗ ಸಂಸಾರದ ವಿಚ್ಛಿತ್ತಿ, ಮತ್ತೆ ಪುನಃ ಸಂಸಾರ ಅನ್ನೋದಿಲ್ಲ. ಸಂಸಾರದಲ್ಲಿ ಇರ್ತಾನೆ, ಶರೀರ ಇಟ್ಕೊಂಡಿರ್ತಾನೆ, ಅದು ಪ್ರಾರಬ್ಧ ಮುಗಿಯ ತನಕ ಇರುತ್ತೆ, ಆದರೆ ಅದರಿಂದ ಅವನಿಗೆ ಯಾವುದೇ ದುಃಖಾದಿಗಳು ಇರುವುದಿಲ್ಲ. ವೇದ ಬಹುಮುಖಾ ಭ್ರಾಂತಿ ಸ್ಮೃತಯಶ್ಚ ತಥೈವ ಚ ಪುರಾಣಾನಿ ಸಮಸ್ತಾನಿ ಬುದ್ಧಾರ್ಹಾದ್ಯಾಗಮಾಂತರಾಹ. ಇಲ್ಲಿ ಅದನ್ನು ಕೂಡ ಸೂತ ಸಂಹಿತೆಯಲ್ಲಿ ಹೇಳ್ತಾರೆ. ಈ ವಿಷಯದಲ್ಲಿ ವೇದಗಳು ಹೇಳುವಂಥ ವಿಚಾರಗಳಲ್ಲಿ ಅನೇಕರಿಗೆ ಗೊಂದಲ. ವೇದ ಹೀಗೆ ಹೇಳ್ತಾ ಇದೆ ಏನೋ ಅಂತ ಕೆಲವು ಮಂತ್ರಗಳನ್ನು ನೋಡುವಾಗ ಅನಿಸೋದು. ಹಾಗೆ ಬೇರೆ ಆ ವೇದವನ್ನು ಇಟ್ಟುಕೊಂಡವರು ಇಟ್ಟುಕೊಳ್ಳದೇ ಇದ್ದವರು ಪುರಾಣಗಳು ಎಲ್ಲರೂ ಕೂಡ ಅವರವರ ಒಂದು ವಿಚಾರವನ್ನು ಹೇಳಿದರೂ ಕೂಡ ಎಲ್ಲರ ಗುರಿ ಮಾತ್ರ ತೇಷಾಮೇವ ಅವಿರೋಧೇತು ಕಾಲೋಯಾತಿಚ ಧೀಮತಾಂ ಅಂತ 28ನೇ ಶ್ಲೋಕ ಹೇಳುತ್ತೆ. ಎಚ್ಚರಿಸುತ್ತಾರೆ ಸೂತ ಸಮಿತಿಯಲ್ಲಿ ಕೂಡ. ಒಂದು ವೇಳೆ ಈ ವಿಚಾರದಲ್ಲೇ ನಾವು ಚರ್ಚೆ ಮಾಡ್ತಾ ಚಾತುರ್ಮಾಸದಲ್ಲಿ 60 ಡೇಸ್ ಕೂಡ ತುಂಬ ಯೋಚನೆ ಮಾಡಿದ್ದಾರೆ ಸ್ವಾಮಿಗಳು ಮತ್ತು ಅಲ್ಲಿಯ ಜನಗಳು. ಏನು ಮಾಡಿದ್ದಾರೆ, ಡೈಲಿ ಪ್ರೋಗ್ರಾಮರೇ, ಬೆಳಗ್ಗೆ ಮಾರ್ನಿಂಗ್ ಒಂದು ಈವ್ನಿಂಗ್ ಒಂದು. ಏನದು ಅಂತಂದರೆ ನಮ್ಮ ವರ್ಲ್ಡ್ನಲ್ಲಿ ಎಷ್ಟು ಫಿಲಾಸಫೀಸ್ ಇದೆಯೋ ಆ ಒಂದೊಂದು ಫಿಲಾಸಫಿಯನ್ನು ಇಟ್ಟಿದ್ದಾರೆ ನೋಡಿ. ಬೆಳಗ್ಗೊಂದು ಸಂಜೆ ಒಂದು, ಅದಕ್ಕೆಲ್ಲ ಸ್ಕಾಲರ್ಸು, ಅವನ್ನೆಲ್ಲ ಕರೆದು ಜೋರ್ದಾರ ಚಿಂತನೆ. ಮಧ್ಯಾಹ್ನ ಫಸ್ಟ್ ಕ್ಲಾಸ್ ಊಟದ ವ್ಯವಸ್ಥೆ, ಭಕ್ಷ್ಯ ಗಿಕ್ಷ ಎಲ್ಲ ಇಟ್ಟು, ಸಂಜೆ ಪಾನೀಯಕ್ಕೂ ತಿಂಡಿ ಗಿಂಡಿ ಕೊಟ್ಟು ವ್ಯವಸ್ಥೆ. ಫುಲ್ 60 ಡೇಸ್ ಕೂಡ ವಿಚಾರ. ಏನು ವಿಚಾರ? ಅವ್ರೇನು ಹೇಳ್ತಾರೆ, ಇವರೇನು ಹೇಳ್ತಾರೆ, ಅದು ಸರಿಯಾ ಇದು ಸರಿಯಾ, ಇದು ಸರಿಯಾ ಅದು ತಪ್ಪ, 60 ದಿನಗಳಲ್ಲಿ ಮಾಡೋದು ಇಷ್ಟೇ ಅಂತಂದರೆ ಸೂತ ಸಂಹಿತೆ ಹೇಳುತ್ತೆ. ಚಾತುರ್ಮಾಸದ ಹೇಳಿಲ್ಲ, ನಾನು ಈಗ ಸದ್ಯ ಚಾತುರ್ಮಾಸ ಇದೆ ಅಲ್ಲ ಅದಕ್ಕೋಸ್ಕರ ಹೇಳಿದೆ. ಸೂತ ಸಂಹಿತೆ ಏನು ಹೇಳುತ್ತದೆ, ಕಾಲೋಯಾತಿಚ ಧೀಮತಾಂ ಅಷ್ಟೇ. ಆಯುಸ್ಸು ನಷ್ಟ ಮಾಡೋದಕ್ಕೆ ಬೇಕಾದರೆ ಇದು ಆಗುತ್ತೆ ಈ ಪ್ರೋಗ್ರಾಮ್, ಏನು ತೊಂದರೆ ಇಲ್ಲ. ಜನ ಹಣ ಕೊಡ್ತಾರೆ, ನಾವು ಖರ್ಚು ಮಾಡೋದಕ್ಕೆ ನಾವಿದ್ದೇವಪ್ಪ, ಏನು ತೊಂದರೆ ಏನು. ಕಾಲ ಹೋಗುತ್ತೆ ಅಷ್ಟೇ. ಅದರ ಬದಲಿಗೆ ಕಥಂಚಿತ್ ಕಾಲ ಸದ್ಭಾವೇಪಿ ಅವಿರೋಧೋನ ಸಿದ್ಧ್ಯತಿ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಿರೋಧ ಇಲ್ಲದೆ ತೀರ್ಮಾನ ಮಾಡಬೇಕು ಅನ್ನೋದು ಮಾತ್ರ ಅಸಾಧ್ಯವಾದ ಮಾತು. ಯಾಕೆಂದರೆ ಅವರವರ ಅರ್ಹತೆಗೆ ತಕ್ಕಂತೆ ಅವರವರ ವಿಚಾರವನ್ನು ಹೇಳಿದ್ದಾರೆ. ನಾವು ಅದನ್ನು ಆಯುಷ್ಯ ಯಾಕಲ್ಲಿ ಅರ್ಥ ಮಾಡಬೇಕು? ಸೂತ ಸಂಹಿತೆಯ ವಿಚಾರ, ನನ್ನ ಮೇಲೆ ಆಕ್ಷೇಪ ತೆಗಿಬೇಡಿ ಕೂತವರು. ನಾವು ಯಾಕೆ ಆಯುಷ್ಯ ಅರ್ಥ ಮಾಡಬೇಕು? ಬೇಕಾಗಿಲ್ಲ. ಅತಃ ಸರ್ವಂ ಪರಿತ್ಯಜ್ಯ ಮನಸೋ ಮಲಕಾರಣಂ ಯಥಾಭಾತೇನ ರೂಪೇಣ ಶಿವಂ ಪಶ್ಯೇತ್ ನಿಶ್ಚಲಃ. ಆದ್ದರಿಂದ ಮನುಷ್ಯನ ಮನಸ್ಸಿನ ಕೊಳೆಯನ್ನು ದೂರ ಮಾಡೋದಕ್ಕೆ ಏನು ಬೇಕೋ ಅದನ್ನು ನಾವು ಅನುಸರಿಸಬೇಕು ಅಂತ ಹೇಳ್ತಾ, ಕ್ರಿಮಿ ಕೀಟಗಳಿಂದ ಒಂದೊಂದೇ ಜೀವಿ ಹೇಗೆ ಒಂದಕ್ಕಿಂತ ಒಂದು ಶ್ರೇಷ್ಠ ಅಂತ ಹೇಳ್ತಾ ಕೊನೆಗೂ ದೇವತೆಗಳ ತನಕ ಕೂಡ ಬರ್ತಾರೆ ಈ ಸೂತ ಸಂಹಿತೆಯಲ್ಲಿ, ಈ ಶ್ಲೋಕಗಳಲ್ಲಿ. ಅದನ್ನು ಹೇಳ್ತಾ ಕೊನೆಗೆ ಹೇಳುತ್ತೆ, ಸಯೇವ ಸಾಕ್ಷಾತ್ ಸರ್ವಜ್ಞ ರಥೋನ್ಯೋ ನಾಸ್ತಿ ಕಶ್ಚನ ತಸ್ಮಾದ್ ವಿದ್ಯಾಮಿಮಾಂ ತ್ಯಕ್ತ್ವಾ ಬ್ರಹ್ಮ ಸರ್ವಂ ವಿಲೋಕಯತ್.
ವಿದ್ಯೆಯನ್ನು ಪಡ್ಕೊಂಡು ಯಾರು ಅದ್ವಿತೀಯವಾದ ಆನಂದವನ್ನು ನೋಡ್ತಾನೋ ಕಾಣ್ತಾನೋ ಅವನೇ ಸರ್ವಜ್ಞ. ಅಂಥ ಒಂದು ಸ್ಥಿತಿಗೆ ಹೋಗಬೇಕು, ಅದೇ ಅಮೃತತ್ವಕ್ಕೆ ಕಾರಣ ಅಂತ ಹೇಳ್ತಾ ಈ ವಿಷಯವನ್ನು ನಾರಾಯಣನು ಹೇಳ್ತಾನೆ. ನಾರಾಯಣ ಅಂದರೆ ಇದು ಯಾವುದು ನಮ್ಮ ಮೈಸೂರು ಕೆ ಆರ್ ನಗರದ ನಾರಾಯಣ ಅಲ್ಲ, ಇದು ಸ್ವತಃ ನಾರಾಯಣ, ಶ್ರೀಮನ್ನಾರಾಯಣ ಪರಮಾತ್ಮ. ಆಮೇಲೆ ಬ್ರಹ್ಮ ಹೇಳ್ತಾನೆ, ಈಗ ಅವನೇ ಹೇಳ್ತಾ ಇದ್ದಾನೆ ಇಲ್ಲಿ. ಈಶ್ವರ ಹೇಳ್ತಾನೆ, ಎಲ್ಲರೂ ಇದೇ ವಿಚಾರವನ್ನು ಹೇಳ್ತಾರೆ. ದೇವರದಿಂದ ಯಾರೂ ಕೇಳೋರಿಲ್ಲ. ಇನ್ನು ನಾವು ನೀವು ಹೇಳಿದ್ದನ್ನು ಕೇಳೋದಕ್ಕೆ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಲೆಕ್ಕ ಮಾಡಿ. ಅಷ್ಟೇ ಅದು ನಾನು ಹೇಳಿದ್ದಲ್ಲ, ಇದು ಸೂತ್ರ ಹೇಳೋದೀಗ. ಅಲ್ಲಿ ಶುರು ಮಾಡಿದ್ದಾರೆ. ನನಗೆ ಈಗ ಸಮಯ ಈಗಲೇ ಮೀರಿದೆ, ಅದಕ್ಕೋಸ್ಕರ ನಾನು ಬೇಗ ಹೋಗ್ತಾ ಇದ್ದೇನೆ. ನಾರಾಯಣೋಪಿಚ ಅದ್ವೈತಂಬ ಭಾಷೆ ಆಗಮೇಶು, ಅವನು ಅದ್ವೈತವನ್ನು ಹೇಳ್ತಿದ್ದಾನೆ ಅಂತ ಪಟ್ಟಿ ದೊಡ್ಡದು ಮಾಡಿ. ಆದರೆ ಏನು ಮಾಡೋದು, ಎಲ್ಲರೂ ಕೂಡ ಅದರ ಕಡೆ ಗಮನ ಕೊಡೋರೇ ಇಲ್ಲ. ಹಾಗಾಗಬಾರದು. ಅದರ ಬದಲಿಗೆ ಆ ನಿಜವಾಗಿಯೂ ಆ ಪ್ರೇಮಾಸ್ಪದವಾದ್ದು, ಪರಮ ಪ್ರೇಮಾಸ್ಪದವಾದ್ದು ಯಾವುದೇ ನಮ್ಮ ಸ್ವರೂಪ, ಆತ್ಮಸ್ವರೂಪ, ಅದಕ್ಕೋಸ್ಕರನೇ ಬಂಧು ಬಾಂಧವರು ಇನ್ನೊಂದು ಮತ್ತೊಂದು ಮೊದಲೊಂದು ಎಲ್ಲವನ್ನೂ ನಾವು ಕಟ್ಕೊಳ್ತೇವೆಯೋ ಅದನ್ನು ಅರ್ಥ ಮಾಡಿಕೊಂಡು ಅದನ್ನೇ ಇದಕ್ಕೆ ಸಾಧನವಾಗಿ ನಾವು ಬಳಸಿದ್ದೇ ಆದರೆ ಆಗ ಪ್ರತಿಯೊಬ್ಬನ ಸಂಸಾರವೂ ಕೂಡ ಅಮೃತಮಯವಾಗುತ್ತೆ. ಪ್ರತಿಯೊಬ್ಬನ ಜೀವನವೂ ಕೂಡ ಅದು ಹಸನಾಗಿ ಫಲವನ್ನು ಕೊಡುವಂತೆ ಆಗುತ್ತೆ. ಅದೇ ಬಹಳ ಮುಖ್ಯವಾದ್ದು. ಅದಕ್ಕೆ ವೇದ ಏನು ಹೇಳಿದೆಯೋ, ಉಪನಿಷತ್ತುಗಳೇನು ಹೇಳಿದ್ದಾವೆಯೋ, ಅದನ್ನು ಅನುಸರಿಸುವಂಥ ಶಾಸ್ತ್ರಗಳೇನು ಹೇಳಿದ್ದಾರೋ ಅದೆಲ್ಲವನ್ನು ಕೂಡ ನಾವು ಅನುಸರಿಸಬೇಕಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇದಕ್ಕೆ ಸಾಧನವಾದ ಯಾವುದು ಅಂದರೆ ಸನ್ಯಾಸ. ಯಾಕೆ ಅಂದರೆ ಈ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅನ್ನೋದೇ ಎಲ್ಲ ಮೂಲ ಸಾಧನ. ಅಂದರೆ ಆ ವಸ್ತುವನ್ನು ಕೇಳಬೇಕು, ಅದನ್ನು ಮನನ ಮಾಡೋದು ಅಂದರೆ ಯುಕ್ತಿಯಿಂದ ಅದನ್ನು ವಿಚಾರ ಮಾಡೋದು. ಗುರುಗಳು ಹೇಳಿದ್ದನ್ನೆಲ್ಲ ನಾವು ಕಣ್ಣು ಮುಚ್ಚಿ ಒಪ್ಪಬೇಕಾದಿಲ್ಲ, ಅದನ್ನು ವಿಚಾರ ಮಾಡಬೇಕು. ಅದಕ್ಕೆ ಮನನ ಅಂತ ಹೇಳ್ತಾರೆ. ವಿಚಾರ ಮಾಡಿ ನಿರ್ಣಯ ಮಾಡಿದ್ದನ್ನು ಸದಾ ಮನಸ್ಸಿನಲ್ಲಿ ಅದೇ ಒಂದೇ ವಿಚಾರ ಬರುವಂತೆ ನಮ್ಮ ಮನಸ್ಸನ್ನು ಹರಿಬಿಡಬೇಕು. ಅದಕ್ಕೆ ನಿಧಿಧ್ಯಾಸನ ಅಂತ ಹೇಳ್ತಾರೆ. ಇದಿಷ್ಟು ಮಾಡಿದಾಗ ಆ ಆನಂದ ಅನ್ನೋದು ಸಿಗೋದು ಅಂತ ಹೇಳ್ತಾ ಈ ಮೈತ್ರೇಯ ಬ್ರಾಹ್ಮಣ ಇದು ಮುಕ್ತಾಯವಾಗುತ್ತೆ ಅಂತ ಹೇಳ್ತಾ ಮಧ್ಯೆ ಅನೇಕ ಶ್ಲೋಕಗಳನ್ನು ಬಿಟ್ಟಿದ್ದೇನೆ. ಸಾರವನ್ನು ಹೇಳ್ತಾ ಮೈತ್ರೇಯ ಬ್ರಾಹ್ಮಣವನ್ನು ಮುಕ್ತಾಯ ಮಾಡಿದ್ದೇನೆ. ನಾಳೆ ಮುಂದಿನ ಉಶಸ್ತ ಬ್ರಾಹ್ಮಣ ಮತ್ತು ಅದರಲ್ಲಿ ಬರತಕ್ಕಂಥ ಕೊನೆಯ ಭಾಗ ಅಂದರೆ ಬೃಹದಾರಣ್ಯಕೋಪನಿಷತ್ನ 4ನೇ ಅಧ್ಯಾಯದ 4ನೇ ಬ್ರಾಹ್ಮಣ, ಅದರ ಕೆಲವೊಂದು ಶ್ಲೋಕಗಳನ್ನು ಉಲ್ಲೇಖ ಮಾಡ್ತೇನೆ. ಇಲ್ಲಿ ಗಾರ್ಗಿ ಬ್ರಾಹ್ಮಣ ಅಂದರೆ ಅದು ಸ್ವಲ್ಪ ಅಂತರಾತ್ಮನ ಕುರಿತಾಗಿ ಹೇಳುವಂಥ ಒಂದು 2-3 ಶ್ಲೋಕಗಳು ಬಂದಿವೆ. ಅದು ಸೇರಿಕೊಂಡಿದೆ. ಅದು ಸ್ವಲ್ಪ ನಾಳಿನ ಓದು ಬರುತ್ತೆ, ಅದರಿಂದ ನಾಳೆ ಸಾಧ್ಯ ಆದದನ್ನು ಉಲ್ಲೇಖ ಮಾಡ್ತೇನೆ ಅಂತ ಹೇಳ್ತಾ ಮಾತನ್ನು ಮುಕ್ತಾಯ ಮಾಡ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.